ನಮಸ್ಕಾರ ಪ್ರೀತಿ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಏಪ್ರಿಲ್ 2ನೇ ತಾರೀಕು ಎಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ. ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂತೋಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಮನದುಂಬಿ ಹಾರೈಸ್ತಿದ್ದೇನೆ. ಅದೇ ರೀತಿ ವಿಶೇಷವಾಗಿ ಇವತ್ತು ಯಾರೆಲ್ಲ ಹೊಸದಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಅವ್ರಿಗೂ ಕೂಡ ಶುಭಾಶಯಗಳನ್ನ ತಿಳಿಸ್ತಾ, ಯಾರೆಲ್ಲ ಈಗಾಗಲೇ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ, ಆ ಭಗವಂತ ನಿಮ್ಮೆಲ್ಲರ ಜೋಡಿಯನ್ನು 100 ಕಾಲ ಹೀಗೆ ಜೊತೆಯಾಗಿ ಬಾಳೋ ಹಾಗೆ ಹಾರೈಸಲಿ ಮತ್ತು ಹರಸಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ವಿಶೇಷವಾಗಿ ಬುಧವಾರ ಆಗಿದ್ದರಿಂದ, ವಿಘ್ನ ನಿವಾರಕನ ವಾರ ಆಗಿದ್ದರಿಂದ ಯಾರೆಲ್ಲ ಹೊಸ ಕೆಲಸಗಳ ಪ್ರಯತ್ನವನ್ನು ಮಾಡ್ತೀರಿ ಅವರೆಲ್ಲರೂ ಕೂಡ ಶುಭವಾಗಲಿ. ಸೊ ನಿಮ್ಮೆಲ್ಲರ ಕನಸುಗಳು ಸಾಕಾರಗೊಳ್ಳಿ. ಯಾರೆಲ್ಲ ಉದ್ಯೋಗದ ನಿರೀಕ್ಷೆಯಲ್ಲಿದ್ದೀರಿ ಅವರೆಲ್ಲರೂ ಕೂಡ ಉದ್ಯೋಗ ಲಭಿಸಲಿ ಅಂಥೇಳಿ ನಾನು ಕೂಡ ಮನದುಂಬಿ ಹಾರೈಸ್ತಾ ಇದ್ದೀನಿ. ಸೊ ಅದೇ ರೀತಿ ದಾವಣಗೆರೆ ನಗರದಲ್ಲಿ ಏನು ನಡೀತಿದೆ, ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತಿದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ, ದೇಶ ವಿದೇಶಗಳಲ್ಲಿ ಏನು ನಡೀತಿದೆ ಅಂತ ನೋಡೋಣ. ಸೊ ಮೊದಲಿಗೆ ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ಅದಾದ ನಂತರ ಇನ್ನಷ್ಟು ವಿಚಾರಗಳನ್ನ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ಅದೇ ನಿನ್ನೆ ಕಾಲ್ ಮಾಡಿದ್ವಿ ಸರ್, ಮಂಜುಳಾ ಅಂತಂದು. ಹಾಂ ಹೇಳಿ. ಯಾವ ವಿಷಯದ ಬಗ್ಗೆ ತಿಳಿಸ್ತೀವಿ ಸರ್ ಇವತ್ತು? ಇವತ್ತು ವರ್ಲ್ಡ್ ಆಟಿಸಮ್ ಡೇ ಇದೆ ಅಮ್ಮ. ಹಾಂ ಸರ್. ಸೊ ಅಂದರೆ ಕೆಲವೊಬ್ಬ ಮಕ್ಕಳಲ್ಲಿ ಅದು ಸಮಸ್ಯೆ ಕಂಡು ಬರುತ್ತೆ, ಕೆಲವೊಬ್ಬ ದೊಡ್ಡವರಲ್ಲೂ ಇರುತ್ತೆ. ಅದೊಂಥರ ಮನೋಕಾಯಿಲೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಕೆಲವೊಂದು ಮಕ್ಕಳು ತುಂಬ ವಿಪರೀತವಾಗಿ ಹೈಪರ್ ಆಕ್ಟಿವ್ ಇರ್ತಾರೆ, ಅಥವಾ ತುಂಬ ಮೈಲ್ಡ್ ಆಗಿದ್ದು ಬಿಡ್ತಾರೆ. ಸೊ ಅವ್ರಿಗೆ ಅವ್ರದೇ ಪ್ರಪಂಚ, ಅವ್ರಿಗೆ ಏನು ಮಾಡ್ತಾ ಇದ್ದೀನಿ ಏನು ಗೊತ್ತೇ ಆಗೋದಿಲ್ಲ. ಸೊ ಆ ಥರದ ಒಂದು ಮನೋಕಾಯಿಲೆ ಇರ್ತಕ್ಕಂಥ ದಿವಸ ಇವತ್ತು. ಆ ಒಂದು ಯಾರೆಲ್ಲ ತೊಂದರೆಯಿಂದ ಬಳಲ್ತಾ ಇದ್ದಾರೆ ಅವರ ಒಂದು ದಿವಸ ಅಂತ ಹೇಳ್ಬೋದು. ಸೊ ವರ್ಲ್ಡ್ ಆಟಿಸಮ್ ಡೇ ಅಂತ ಹೇಳಕ್ಕಾಗತ್ತಾ ಇದನ್ನ? ಎಸ್. ಸೊ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಯಾವ್ದಾದ್ರು ನೋಡಿದ್ರೆ ನೀವು ಆ ಥರ ಪೇಷಂಟ್ಸ್ಗಳನ್ನ? ಇಲ್ಲ ಸರ್, ಇಲ್ಲೇನೋ ಅಷ್ಟು ಇಲ್ಲ ಸರ್. ಬೇರೆ ಹೊರಗಡೆ ಸಿಟಿ ಒಳಗೆ ಜಾಸ್ತಿ ಆ ಥರ ಕೇಳ್ಪಟ್ಟಿವಿ. ಹೌದು ಹೌದು. ಅವ್ರಿಗೂ ಒಂದ್ ಸ್ವಲ್ಪ ಏನಾರ ಚೈತನ್ಯ ಅದು ಮೂಡಿಸ್ಬೇಕು ಸರ್. ಈ ತರ ಕೇಳ್ಕೊಂಡು ಮನೇಲಿ ಅವ್ರು ತಿಳಿಸ್ಬೇಕು, ಈ ತರ ಇರ್ಬೇಕು ನೀವು ಅಂತಂದು ಹೇಳಿ. ಹೌದು ಹೌದು. ನಿಮ್ ಮಾತಿನ ಮೂಲಕ ಅವ್ರಿಗೆ ಒಂದ್ ಸ್ವಲ್ಪ ಚೆನ್ನಾಗಾಗ್ಬೋದು ಅಂತ. ಖಂಡಿತ ಅಮ್ಮ, ಖಂಡಿತ. ಯಾಕೆಂದ್ರೆ ಪಾಪ ಅಂತ ಮಕ್ಕಳಿಗೆ ಅವ್ರಿಗೆ ಗೊತ್ತೇ ಆಗೋಲ್ಲ ಅವ್ರು ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಸೊ ಒಂಥರ ವಿಚಿತ್ರವಾಗಿರ್ತಕ್ಕಂಥ ಸಮಸ್ಯೆ ಇದೊಂಥರ ಸ್ಕಿಜೋಫ್ರೆನಿಕ್ ಸೈಕ್ಟಮ್ ಅಂತ ಹೇಳ್ತಾರೆ. ಸೊ ಅಸ್ವಸ್ಥತೆ ಬಗ್ಗೆ ಆವಾಗವಾಗ ಸಾಕಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಇದ್ರು ಕೂಡ ತುಂಬ ಜನರನ್ನ ಅದು ಈಗಾಗಲೇ ಆವರಿಸಿದೆ. ಸೊ ಗೊತ್ತಾಗಲ್ಲ ಹೇಗೆ ಬರುತ್ತೆ ಹೇಗೆ ಅಂತ ಹೇಳಿ. ಸೊ ಮನೆಯಲ್ಲಿ ಮಕ್ಕಳ ಮೇಲೆ ಒಂದು ಪರ್ಸನಲ್ ಕೇರ್, ಪರ್ಸನಲ್ ಟಚ್ ಇಲ್ಲ ಅಂದ್ರೂ ಸಮ್ ಟೈಮ್ ಈ ಥರ ಆಗೋ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಅಪ್ಪ ಅಮ್ಮ ಇಬ್ರು ದುಡಿಯೋ ಬ್ಯುಸಿ ಆಗ್ಬಿಟ್ರು ಅಂದ್ರೆ ಮಕ್ಕಳ ಬಗ್ಗೆ ಪ್ರೀತಿ ತೋರಿಸೋರು, ಮಕ್ಕಳ ಬಗ್ಗೆ ಕೇರ್ ಮಾಡೋರು ಯಾರು ಇಲ್ಲ ಅಂದ್ರೆ ಅವರಿಗೆ ತಾವು ಒಬ್ಬಂಟಿ ಅನ್ನೋಕೆ ಶುರು ಆಗ್ಬಿಡತ್ತೆ. ಸೊ ಅಂತ ಸಂದರ್ಭಗಳಲ್ಲೂ ಈ ತರದ ಸಮಸ್ಯೆ ಕೆಲ ಮಕ್ಕಳಲ್ಲಿ ಕಾಣಿಸ್ಬೋದು ಅಂತ ಹೇಳಕ್ಕಾಗತ್ತೆ. ಯಾಕಂದ್ರೆ ಇದೊಂದೇ ಕಾರಣ ಅಲ್ಲ, ಅಪ್ಪ ಅಮ್ಮ ದುಡಿಯೋಕೆ ಹೋಗ್ಬಿಟ್ರು ಅಂದ ತಕ್ಷಣ ಮಕ್ಕಳು ಆ ಥರ ಆಗ್ತಾರೆ ಅಂತಲ್ಲ. ಸೊ ಕೆಲವೊಬ್ಬ ಮಕ್ಕಳು ತುಂಬಾ ಸೆನ್ಸಿಟಿವ್ ಇರ್ತಾರೆ, ಬೇರೆ ಏನು ಬೈಯೋದು ಬೇಡ, ಹೋಗೋ ಆ ಕಡೆ ಅಂದ್ರೆ ಸಾಕು ಅವರು ಮನ್ಸಿಗೆ ನೋವು ಮಾಡ್ಕೊಂಡ್ಬಿಡ್ತಾರೆ ಅಲ್ವಾ. ಸೊ ತುಂಬಾ ಸೆನ್ಸಿಟಿವ್ ಇರ್ತಾರೆ. ಅಂತ ಮಕ್ಕಳಲ್ಲಿ ಈ ತರದ ಒಂದು ಸಮಸ್ಯೆ ಕಾಣಿಸ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅವ್ರಿಗೆ ಯಾವಾಗ್ಲೂ ಒಂಥರ ಭಯ ಆಗ್ತಾ ಇರುತ್ತೆ. ಯಾರಾದ್ರೂ ನನ್ನನ್ನು ಏನಾದ್ರು ಅಂದ್ಬಿಡ್ತಾರೆ, ನನಗೆ ಹೊಡೆದು ಬಿಡ್ತಾರೆ ಅನ್ಕೊಂಡು ಒಂಥರ ಅಂಜಿಕೆಯಲ್ಲೇ ಬದುಕ್ತಾ ಇರ್ತಾರೆ. ಸೊ ದೊಡ್ಡವರಲ್ಲೂ ಇರುತ್ತೆ ಈ ತರದ ಒಂದು ಸ್ವಭಾವ. ಕೆಲವೊಬ್ರು ನೋಡ್ತಾ ಇರ್ತೀವಲ್ಲ ನಾವು. ಸೊ ಸೀಟ್ ಖಾಲಿ ಇದ್ರು ಕೂಡ ಬಸ್ಸಲ್ಲಿ ಅವ್ರ ಪಕ್ಕ ಕುತ್ಕೊಂಡ್ರೆ ಏನು ಅನ್ಕೊಂಡ್ಬಿಡ್ತಾರೆ, ಏನೋ ನಾನು ಯಾಕೆ ಕುತ್ಕೋಬೇಕು, ನಾನು ನಿಂತ್ಕೊಂಡೇ ಇರ್ತೀನಿ, ಈ ತರದ ಒಂದು ಸ್ವಭಾವಗಳು ನೋಡ್ತಾ ಇರ್ತೀವಿ. ಕೆಲವೊಂಥರ ವಿಚಿತ್ರವಾಗಿ ವರ್ತಿಸ್ತಾ ಇರ್ತಾರೆ ಕೆಲವೊಬ್ರು. ಎಸ್. ಓಕೆ ಮಾ, ಹೇಳಿ. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಹೌದು ಸರ್, ಹೇಳಿಮ್ಮ. ತ್ಯಾವಣಿಗೆಯಲ್ಲಿ ಮಕ್ಕಳಿದ್ದಾರೆ ನೇತ್ರ ಅಂತಂದು ಹೇಳಿ, ಅವ್ರಿಗೆ ಹೇಳ್ಬೇಕು. ಆಮೇಲೆ ನಮ್ಮ ತೋರ್ ಮನೆಯಲ್ಲಿ ನಮ್ಮ ಅಣ್ಣ ಅವರು ಇದ್ದಾರೆ, ಹೇಳ್ಬೇಕು ಸರ್. ಖಂಡಿತ ನೇತ್ರ ಅವ್ರಿಗೆ. ಮತ್ತೆ ನಿಮ್ಮ ತವ್ರ ಮನೆ ಅಂತ ತಕ್ಷಣ ನಂಗೆ ಬಹಳ ಖುಷಿ ಆಗುತ್ತೆ. ಹೆಣ್ಮಕ್ಳಿಗೆ ತವ್ರ ಮನೆ ಅಂದ್ರೆ ಅದೇನೋ ಒಂಥರ ವಿಶೇಷವಾಗಿರ್ತಕ್ಕಂಥ ಪ್ರೀತಿ. ಅದರಲ್ಲೂ ಅಣ್ಣ, ಅಪ್ಪ, ಅಮ್ಮ ಅವರೆಲ್ಲರನ್ನು ತುಂಬಾ ಮಿಸ್ ಮಾಡ್ಕೊಳ್ತೀರಿ ಅಲ್ವಾ? ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ನನಗೆ ತಂದೆ ತಾಯಿ ಇಲ್ಲ ಸರ್, ಇಬ್ರು ತೀರ್ಕೊಂಡಿದ್ದಾರೆ. ಅಣ್ಣರು 5 ಜನ, ಅಣ್ಣರೇ ನೋಡ್ಕೊಳೋದ್ ನಮ್ಮನ್ನ. ಅಕ್ಕ ಒಬ್ಳು, ನಾನೊಬ್ಳು. ಅಣ್ಣರು 5 ಜನ, ಯಾರು ಡಿವೈಡ್ ಆಗಿಲ್ಲ ಸರ್, ಕೂಡು ಫ್ಯಾಮಿಲಿ. ತುಂಬಾ ಸಂತೋಷ ಅಮ್ಮ. ಓಕೆ. ಹ್ಞೂ ಸರ್, 5 ಜನನು ಕೂಡು ಫ್ಯಾಮಿಲಿ ಆಗಿ ದೊಡ್ಡ ಹಾಸ್ಟೆಲ್ ಆಗೈತೆ ಸರ್, ಅದು ನಮ್ಮ ತೋರ್ ಮನೆ. ಓಕೆ ಓಕೆ ಓಕೆ. ಸೊ ತುಂಬಾ ಸಂತೋಷ ನಂಗೆ. ಆಕ್ಚುಲಿ ಈ ಸಂದರ್ಭಗಳಲ್ಲೂ ಕೂಡ ಕೂಡು ಕುಟುಂಬದಲ್ಲಿ 5 ಜನ ಇರ್ತಕ್ಕಂಥದ್ದು ನಿಜಕ್ಕೂ ತುಂಬಾ ಅಪರೂಪ. ಯಾವಾಗ್ಲೂ ಅವ್ರು ಹಾಗೆ ಮಕ್ಕಳು ಮೊಮ್ಮಕ್ಕಳು
ಆಮೇಲೆ ಬಳ್ಳಾರಿಗೆ ಒಬ್ರು ಶ್ರೀರಾಮುಲ್ ಪಿಯಾಗೆ ದೊಡ್ಡಣ್ಣನ ಮಗಳು ಕೊಟ್ಟಿದೀವಿ. ದಾವಣಗೆರೆ ನಿಟ್ವಳ್ಳಿ ಉಲ್ಮನೆ ಹನುಮಂತಪ್ಪ ಅಂತ ಹೇಳಿ ನೀವು ಕೇಳ್ಪಟ್ಟಿರಂಗ ಗೊತ್ತಿಲ್ಲ ಸರ್. ಅವರು ಮಗುಗೆ ಚೇತನ್ ಅಂತಂದು ಅವರಿಗೆ ಮೂರನೇ ಅಣ್ಣನ ಮಗಳು ಕೊಟ್ಟಿದೀವಿ. ಒಳ್ಳೇದಾಗ್ಲಿ. ಹೌದು ಸರ್. ತುಂಬಾ ಸಂತೋಷ. ನನಗೆ ಎಲ್ಲಕ್ಕಿಂತ ನೀವು ಹೇಳಿದ್ರಲ್ಲ 5 ಜನ ಒಟ್ಟಿಗೆ ಇದ್ದಾರೆ ಕೂಡು ಕುಟುಂಬ ಅಂತ ಹೇಳಿ. ಸೊ ಅಂತ ಒಂದು ಕುಟುಂಬದ ಬಗ್ಗೆ ನಂಗಂತೂ ತುಂಬಾ ಹೆಮ್ಮೆ ಅನ್ಸುತ್ತೆ. ಯಾಕಂದ್ರೆ ಯಾವಾಗ್ಲೂ ಜೊತೆಯಾಗಿರ್ಬೇಕು. ಒಬ್ರಿಗೊಬ್ರು ಕಷ್ಟಕ್ಕಾಗ್ತಾರೆ, ಒಬ್ರಿಗೊಬ್ರು ಏನಾದ್ರೂ ಹುಷಾರಿಲ್ಲ, ಏನಾದ್ರೂ ಸಮಸ್ಯೆ ಆದಾಗ ಒಬ್ರಿಗೊಬ್ರು ಬೆಂಬಲವಾಗಿ ನಿಂತ್ಕೋತಾರಲ್ವಾ. ಸೊ ಒಳ್ಳೇದಾಗ್ಲಿಮ್ಮ. ಹೀಗೆ ಯಾವಾಗ್ಲೂ ಅವ್ರು ನಗ್ನಗ್ತಾ ಜೊತೆಯಾಗಿರ್ಲಿ, ಸಂತೋಷವಾಗಿರ್ಲಿ ಅಂತ ಹಾರೈಸ್ತೀನಿ ನಿಮ್ಮ. ಒಳ್ಳೇದಾಗ್ಲಿಮ್ಮ. ಹೀಗೆ ಕರೆ ಮಾಡ್ತಾ ಇರಿಮ್ಮ. ಸರಿ ಸರ್, ಆಯ್ತು. ಓಕೆಮ್ಮ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಇನ್ನಷ್ಟು ವಿಚಾರಗಳನ್ನ ಮಾತಾಡ್ತಾ ಹೋಗ್ತೀನಿ. ಸೊ ದಯಮಾಡಿ ಕರೆ ಮಾಡುವಾಗ ಟಿ ವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡೋದನ್ನು ಮರಿಬೇಡಿ. ಏಕೆಂದರೆ ಇದು ನೇರ ಪ್ರಸಾದ ಕಾರ್ಯಕ್ರಮ ಆಗಿದ್ರು ಕೂಡ ಈ ಕಾರ್ಯಕ್ರಮ ನಿಮ್ಮ ಟಿ ವಿ ಪರದೆ ಮೇಲೆ ಪ್ರಸಾರ ಆಗಲಿಕ್ಕೆ 4 ರಿಂದ 5 ಸೆಕೆಂಡ್ ತಡ ಆಗೋದ್ರಿಂದ ದಯವಿಟ್ಟು ಟಿ ವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿ. ಟಿ ವಿ ನೋಡಿದ್ರೂ ತೊಂದರೆ ಇಲ್ಲ, ಟಿ ವಿ ಮ್ಯೂಟ್ ಮಾಡೋದನ್ನು ಮರಿಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಅದರ ಜೊತೆಗೆ ಯಾರೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸ್ತೀರಿ ಅವರು 30 ಸೆಕೆಂಡ್ಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಬೇಡಿ. ಏಕೆಂದರೆ ಬೇರೆಯವ್ರಿಗೂ ಕೂಡ ಉತ್ತರ ಹೇಳೋದಕ್ಕೆ ಅವಕಾಶ ಸಿಗಲಿ ಅನ್ನೋ ಕಾರಣಕ್ಕೆ ವಿನಮ್ರವಾಗಿ ಕೇಳ್ಕೊಳ್ತಿದ್ದೀನಿ. ಹಾಗೂ ಈ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತಿದೆ, ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಮರುಪ್ರಸಾರ ಆಗುತ್ತೆ. ಅಲ್ಲಿಗೆ ನೀವು ನಿಮ್ಮ ಕುಟುಂಬದ ಜೊತೆ ಕೂತ್ಕೊಂಡು ಕಾರ್ಯಕ್ರಮವನ್ನು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಸೊ ಅಲ್ಲೂ ಕೂಡ ಕಾರ್ಯಕ್ರಮಗಳನ್ನ ನೋಡೋದನ್ನು ಮರಿಬೇಡಿ. ಯಾರಿಗೆ ಬೆಳಗ್ಗೆ ನೋಡಲಿಕ್ಕಾಗಲ್ಲ ಅವ್ರು ಸಾಯಂಕಾಲ ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊಡ್ತೀನಿ. ಅದೇ ರೀತಿ ಯಾರಿಗೆ ಬೆಳಗ್ಗೆನೂ ನೋಡೋಕ್ಕಾಗಲ್ಲಪ್ಪ, ನನಗೆ ಸಾಯಂಕಾಲನೂ ಟೈಮ್ ಇಲ್ಲ, ತುಂಬ ಬ್ಯುಸಿ ಇರ್ತೀನಿ ಅಂದರೆ ಮಧ್ಯದಲ್ಲೆಲ್ಲೋ ನನಗೆ 1 ಗಂಟೆ ಟೈಮ್ ಇರುತ್ತೆ, ನಾನು ಅವಾಗ ಮಾತ್ರ ನೋಡ್ಬೋದು ಅಂತ ಅನ್ನೋರಿಗೂ ಕೂಡ ಒಂದು ಆಪ್ಷನ್ ಇದೆ. ನಮ್ಮ ಟೆಕ್ನಿಕಲ್ ಹೆಡ್ ಆಗಿರ್ತಕ್ಕಂಥ ಚಿದಾನಂದ್ ಸರ್ ಅವರು ಅವ್ರಿಗೋಸ್ಕರನೇ ನಮಸ್ತೆ ದೇವನಗಿರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ಈ ಕಾರ್ಯಕ್ರಮನ ಸಂಪೂರ್ಣವಾಗಿ ಅಪ್ಲೋಡ್ ಮಾಡಿರ್ತಾರೆ. ಸೊ ನೀವು ನಿಮ್ಮದೇ ಆಗಿರ್ತಕ್ಕಂಥ ಸಮಯ ತೆಗೆದುಕೊಂಡು ಯೂಟ್ಯೂಬಲ್ಲಿ ಆ ಸಂಪೂರ್ಣ ಕಾರ್ಯಕ್ರಮವನ್ನು ಎಂಜಾಯ್ ಮಾಡ್ಬೋದು. ಸೊ ನೀವು ಕೂಡ ಅಲ್ಲಿ ನಿಮ್ಮ ಮುಕ್ತವಾಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯಗಳನ್ನು ಬರೆದು ಕಳಿಸ್ಬೋದು. ಯಾವ ರೀತಿ ಕಾರ್ಯಕ್ರಮ ಬಂದರೆ ಚೆನ್ನಾಗಿರುತ್ತೆ, ಯಾವ್ಯಾವ ರೀತಿಯ ಒಂದು ಪ್ರೋಗ್ರಾಮ್ಸ್ಗಳನ್ನ ನೀವು ನಿಮ್ಮ V1 ವಾಹಿನಿಯಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಿ ಅಂತೇಳಿ. ಸೊ ಹಾಗಾದರೆ ಮಿಸ್ ಮಾಡದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಬರೆದು ಕಳಿಸಿ. ಸೊ ಶಿರಸ ವಹಿಸಿ ಅವೆಲ್ಲವನ್ನು ನಾವು ಸ್ವೀಕರಿಸ್ತೀವಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿದ್ದೀನಮ್ಮ, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ನಾವು ಮಂಜಮ್ಮ ಅಂತ ಕಾಲ್ ಮಾಡಿದ್ದೆ ಸರ್. ಅಮ್ಮ ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಬಿಡಿ ಮೊದಲು. ಮಾಡಿದ್ರು. ಇಲ್ಲ, ನನ್ನ ವಾಯ್ಸ್ ನನಗೆ ಕೇಳ್ತಾ ಇದೆ. ತಿಂಡಿ ಆಯ್ತೀನಿ ಸರ್. ತಿಂಡಿ ಆಯ್ತಮ್ಮ, ನಿಮ್ದಾಯ್ತಾ? ಆಯ್ತು ಸರ್. ಏನು ತಿಂಡಿ ತಿಂದ್ರಿ? ತಿಂಡಿ ಮುದ್ದೆ ಅನ್ನ ಸಾರು. ಅಬ್ಬಾ, ಬೆಳಗ್ಗೆನೆ ಮೃಷ್ಟಾನ್ನ ಭೋಜನ, ಮುದ್ದೆ ಅನ್ನ ಸಾರು. ಏನ್ ಮುದ್ದೆ ಬಸ್ಸಾರಾ? ಏನ್ ಸರ್? ಮುದ್ದೆ ಬಸ್ಸಾರಾ? ನುಗ್ಗಿಕಾಯಿ ಸಾರು ಮುದ್ದೆ ಸಾರ್. ಅಬ್ಬಾ, ಓಕೆ ಓಕೆ. ಮಂಜಮ್ಮ ಅಂತೇಳಿ ಮಾಡಿದ್ವಲ್ ಸಾ ಆಗ್ಲೇ. ಅವಾಗ ಒಂದ್ಸಲ ನಮ್ ಮಗ ಅದೇ ಮಕ್ಕಳು ಮಾತಾಡಿಸ್ತಾ ಇಲ್ಲ ಅಂತೇಳಿ ಹೇಳಿದ್ರಿ. ಈಗ ಮಾತಾಡಿಸ್ತಾ ಇದ್ದಾರಾ? ಇಲ್ಲ ಸರ್, ಅವ್ರು ಬರ್ಲಿ ಆಗ್ತಾರೇನ್ ಸರ್? ಬರ್ತಾರೆ, ಏನ್ ಚಿಂತೆ ಮಾಡ್ಬೇಡ್ರಿ. ಊರಿಗೆ ಬಂದ್ರೆ ನೀರಿಗೆ ಬರ್ದೇ ಇರ್ತಾರಾ? ಅವ್ರು ಬರ್ಲಿ ಆಗಲ್ಲ, ನಾವ್ ಇನ್ನೇನು ಕೊರಗದ್ ಬಿಡಲ್ಲ. ಹಂಗೆಲ್ಲ ಏನ್ ಕೊರಗಕ್ ಹೋಗ್ಬೇಡ್ರಿ. ಊರಿಗೆ ಬಂದ್ರೆ ನೀರಿಗೆ ಬಂದೇ ಬರ್ತಾರೆ. ಸೊ ನೀವೇ ಹೆತ್ತಿರೋ ಮಕ್ಕಳಲ್ವಾ, ಬಂದೇ ಬರ್ತಾರೆ, ಎಲ್ಲೂ ಹೋಗಲ್ಲ, ಚಿಂತೆ ಮಾಡ್ಬೇಡ್ರಿ. ಅದನ್ನೇ ಸುಮ್ನೆ ಹಂಗೆ ನಿಮ್ಮಂತರ ನೋಡ್ಕೊಂಡ್ ಹಂಗ ಜೀವನ ಹಂಗ ಖುಷಿ ಪಡೋದ್ ಸರ್. ಏನು ಚಿಂತೆ ಮಾಡ್ಬೇಡ್ರಿ, ನಾವೆಲ್ಲ ನಿಮ್ ಮಕ್ಕಳೇ, ಆಯ್ತಾ? ನಿಮ್ಮ ಪ್ರೀತಿ ನಮ್ಮ ಮೊಮ್ಮಗಳು ಅವ್ರ ಪಕ್ಕದ ಮನೆಯವ್ರ ಮೊಮ್ಮಗಳಾಗ್ಬೇಕು, ಹಿಮಾ ಅಂತ ಹೇಳಿ. ಅವ್ರ ಬರ್ತಡೇ ಸಹ ವಿಶ್ ಮಾಡ್ರಿ. ಹಿಮಾ ಅಂತನಾ? ಹಿಮಾ ಅಂತ ಸರ್. ನೀವೇ ಮೊದಲು ವಿಶ್ ಮಾಡ್ಬಿಡ್ರಿ, ದೊಡ್ಡವ್ರನ್ನ ನಾವೆಲ್ಲ ಮಾಡ್ತೀನಿ ಅಂತ. ಮಾಡಿದ್ವಿ ಸಾಲೆ, ನಾ ಇಲ್ಲೇ ನಮ್ಮ ಮನೆಗೆ ಕುಂತಿದ್ದಾಳೆ. ಈ ನಮ್ಮ ಮೂಲಕ ಟಿವಿ ಮೂಲಕ ಒಂದ್ಸರಿ ಹೇಳ್ರಲ್ಲ. ಹಿಮಾಗೆ ವಿಶ್ ಹ್ಯಾಪಿ ಬರ್ತಡೇ. ಓಕೆ ಮ. ಸೊ ನಮ್ಮ ಕಡೆಯಿಂದನೂ ಕೂಡ ಹಿಮಾಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಪುಟಾಣಿ ಟಿವಿ ನೋಡ್ತಾ ಇದ್ರೆ ಅವ್ರಿಗೆ ಹಾಯ್ ಕೂಡ ಹೇಳ್ತಾ ಇದ್ದೀನಿ. ಆ ಭಗವಂತ ನಿಮ್ಗೆ ಆಯಸ್ಸು, ಆರೋಗ್ಯ, ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಕಾಪಾಡ್ಲಿ. ಎಲ್ಲಾ ಕೊಡ್ಲಿ. ಬಹಳ ಚೆನ್ನಾಗಿದ್ದಾಳೆ ಸರ್, ಕಲರ್ ಹೀರೋಯಿನ್ ಆಗಿದ್ದಾಳೆ. ಒಂದ್ ಫೋಟೋ ಕಳಿಸ್ಬೇಕಿತ್ತು, ಮತ್ತೆ ನಾವು ಫೋಟೋದಲ್ಲಿ ಟಿವಿಲಿ ಹಾಕ್ತಿದ್ವಲ್ಲ. ಹೌದಾ, ಬಹಳ ಚೆನ್ನಾಗಿದ್ದಾಳೆ. ಇವತ್ತು ಕಳಿಸ್ರಿ, ನಾಳೆ ಹಾಕೋಣ ಅಂತ, ಆಯ್ತಾ? ಹೌದು ಸರ್, ಕಳಿಸ್ತಿದ್ದಾಳೆ ಸರ್. ಯಾರಿಗಾರ ಹೇಳ್ಬಿಟ್ಟು ಅವ್ರ ಹೆಸರು, ಅವ್ರು ಹುಟ್ಟಿದ ದಿನಾಂಕ ಎಲ್ಲ ಬರ್ದ್ ಕಳ್ಸಕ್ ಹೇಳ್ರಿ. ಆ ಫೋಟೋಸ್ ನಾಳೆ ಟಿವಿಲಿ ಹಾಕ್ತೀನಿ ಅಂತೆ. ಒಳ್ಳೇದಾಗ್ಲಿ, ಏನು ಬೇಜಾರು ಮಾಡ್ಕೋಬಿಡ್ರಿ, ಹಿಂಗೆ ನಗ್ನಗ್ತಾ ಖುಷಿಯಾಗಿರ್ರಿ. ಮುಂದಿನ ತಿಂಗಳ ನಮ್ಮೂರಾಗ ಹಬ್ಬ ಐತ್ ಬರ್ರಿ ಸರ್. ಯಾವ ಊರಲ್ಲಿ? ಇಲ್ಲ, 6ನೇ ಕಲ್ಲಾಗೆ. 6ನೇ ಕಲ್ಲಾಗ? ಓಕೆ ಓಕೆ. ಏನಬ್ಬ? ಮಾರಿ ಹಬ್ಬ ಐತೆ, ಕುರಿ ಹಬ್ಬ. ಮಾರಿ ಹಬ್ಬನ? ಆಯ್ತಮ್ಮ, ಬರ್ತೀನಿ. ಬರ್ರಿ, ಎಲ್ಲ ಆರ್ಕೆಸ್ಟ್ರಾ ಎಲ್ಲ ಇರ್ತತಿ. ಹೌದಾ? ದಾವಣಗೆರೆಯಿಂದ 10 ಕಿಲೋಮೀಟರ್ ಅಷ್ಟೇ. ಹೌದಾ? ಆಗ್ಲಿ. ಸಿರಿಮನಹಳ್ಳಿ ಬಿಟ್ಟ ತಕ್ಷಣನೇ. ಸಿರಿಮನಹಳ್ಳಿ ಆದ ತಕ್ಷಣನೇನಾ? ಓ, ನಿಮ್ಮ ಮನೇಲಿ ಹೋಳಿಗೆ ಮಾಡ್ತೀರಾ, ಕುರಿ ಮಾಡ್ತೀರಾ? ಸ್ವೀಟು ಕುರಿ ಎರಡು ಸರ್. ಎರಡು ಮಾಡ್ತೀರಾ? ಆಗ್ಲಿ. ಒಂದ್ ದಿವಸ ಮುಂಚೆ ಫೋನ್ ಮಾಡ್ರಿ, ಹಂಗಾರೆ ಖಂಡಿತ ಬರ್ತೀವಿ ಅಂತ ನಿಮ್ ಮನೆಗೆ.
ಬರ್ರಿ ಸರ್. ಆಗ್ಲಿಮ್ಮ ಆಗ್ಲಿ, ಒಳ್ಳೇದಾಯ್ತು. ನೀವು ಪ್ರೀತಿಯಿಂದ ಕರೆದ್ರೆ ನಮ್ಗೆ ಅದೇ ಖುಷಿ. ಸ್ವೀಟ್ ಖಾರ ಸರ್? ನಾವೆಲ್ಲ ತಿಂತೀವಮ್ಮ. ಸರಿ ತಾಳ್ರಿ ಸರ್, ಬರ್ರಿ ಹಂಗಾರೆ ಫೋನ್ ಮಾಡ್ತೀನಿ. ಆಗ್ಲಿ ಆಗ್ಲಿ, ನೀವು ಪ್ರೀತಿಯಿಂದ ಕರೆದ್ರಲ್ಲ. ಬರ್ಬೇಕು ನೋಡ್ರಿ ಸರ್. ಆಗ್ಲಿ, ನೀವು ಪ್ರೀತಿಯಿಂದ ಕರೆದ್ರಲ್ಲ, ನನಗೆ ಎಲ್ಲೇ ಒಳಗೆ ತಿಂದಷ್ಟು ಖುಷಿ ಆಯ್ತು. ಬರ್ರಿ ಸರ್. ಖಂಡಿತ ಬರ್ತೀನಮ್ಮ, ಒಳ್ಳೇದಾಗ್ಲಿ. ಹಿಂಗೆ ನಗ್ನಗ್ತಾ ಖುಷಿಯಾಗಿರಿ, ಏನು ಬೇಜಾರು ಮಾಡ್ಕೊಬೇಡ್ರಿ, ಆಯ್ತಾ? ಇಲ್ಲ ಸರಿ. ಓಕೆಮ್ಮ, ನಮಸ್ಕಾರ. ಎಸ್ ವೀಕ್ಷಕರ, ಪ್ರೀತಿಯ ತಾಯಿ ಮನಸ್ಸಿಗೆ ನೋವು ಮಾಡ್ಕೊಳ್ತಾರೆ. ಸೊ ಅವ್ರ ಮಕ್ಕಳ ಹೆಸರು ನಂಗೆ ಗೊತ್ತಿಲ್ಲ. ಸೊ ಲಾಸ್ಟ್ ಟೈಮ್ ಕೂಡ ತುಂಬ ಬೇಜಾರಾಗಿ ಮಾತಾಡಿದ್ರು ಮಂಜಮ್ಮ ಅಂಥೇಳಿ. ಸೊ ಇವತ್ತು ಖುಷಿ ಇದೆ ನನಗೆ, ಅವ್ರು ನಗ್ನಗ್ತಾ ಮಾತಾಡ್ಸಿದ್ರು ಅಟ್ಲೀಸ್ಟು. ಸೊ ಅವ್ರ ಮಕ್ಕಳು ಯಾರೇ ಇದ್ದರೂ ಅವ್ರ ಹೆಸರು ನಂಗೆ ಗೊತ್ತಿಲ್ಲ, ಮತ್ತೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಸೊ ದಯಮಾಡಿ ಹೋಗಿ ತಂದೆ ತಾಯಿ ಹತ್ರ ಮಾತಾಡ್ರಿಪ್ಪ. ನೀವು ಕಳ್ಕೊಳೋಂಥದ್ದು ಏನಿದೆ? ನಿಮ್ಮನ್ನು 9 ತಿಂಗಳು ಹೊತ್ತು ಸಾಕಿದ್ದಾರೆ, ಬೆಳೆಸಿದ್ದಾರೆ. ಸೊ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ದರೂ ಅದನ್ನೆಲ್ಲ ಬದಿಗಿಟ್ಟು ಅವ್ರು ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿಲ್ಲ. ನಿಮ್ಮ ಆಸ್ತಿ ಅಂತಸ್ತು, ನಿಮ್ಮ ಉದ್ಯೋಗ, ನೀವು ಕೊಡಿಸೋ ಬಂಗಾರ ಯಾವುದು ಬೇಕಾಗಿಲ್ಲ. ನನ್ನ ಮಕ್ಕಳು ನನ್ನ ಜೊತೆ 2 ಪ್ರೀತಿಯಿಂದ ಮಾತಾಡಿದ್ರೆ ಸಾಕು. ಯಾವಾಗ ಹೋಗ್ತೀವೋ ಗೊತ್ತಿಲ್ಲ ಭೂಮಿ ತಾಯಿ ಮಡಲಿಗೆ, ಅಷ್ಟರೊಳಗೆ ಮಕ್ಕಳು ಮಾತಾಡಿಸ್ಬೇಕು ಅಂತ ಕಾಯ್ತಿರ್ತಾರೆ. ಸೊ ಮನುಷ್ಯತ್ವ ಇಟ್ಕೊಳ್ಳಿ ಒಂಚೂರು, ಯಾಕೆಂದರೆ ಅದೇ ತಾಯಿ ಮಡಲಿಂದ ಬಂದಿದ್ದೀರಿ. ಅವ್ರ ರಕ್ತ ಹಂಚ್ಕೊಂಡು ನಿಮ್ಮನ್ನು 9 ತಿಂಗಳು ಹೊತ್ತು ನಿಮ್ಮನ್ನು ಸಾಕಿದ್ದಾರೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಂಡು ಹೋಗಿ ಮಾತಾಡಿಸಿ ಅಂತ ನಾನು ನಿಮ್ಮನ್ನು ಕೈ ಮುದ್ದು ಕೇಳ್ಕೊಳ್ತಿದ್ದೀನಿ. ಸೊ ನಿಮ್ಮ ಹೆಸರು ಗೊತ್ತಿದ್ದರೆ, ನಿಮ್ಮ ನಂಬರ್ ಇದ್ದರೆ ಡೈರೆಕ್ಟಾಗಿ ನಾನೇ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೆ. ಬಟ್ ನನಗೆ ನಿಮ್ಮ ನಂಬರ್ ಗೊತ್ತಿಲ್ಲ, ಹಾಗಾಗಿ ಟಿ ವಿ ಮೂಲಕ ಕೇಳ್ಕೊಳ್ತೀನಿ. ಬಹುಶಃ ನೀವು ನೋಡ್ತಿದ್ದೀರಿ ಅಂತ ಅರ್ಥ ಮಾಡ್ಕೊಳ್ತೀನಿ ಅಂತ ಕೇಳ್ಕೊಳ್ತಾ, ಸೊ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಸುಧಾ ಮೇಡಮ್. ನಮಸ್ತೆ ಸರ್. ಹೇಳಿ ಮೇಡಮ್, ಹೇಗಿದ್ದೀರಿ? ಹಲೋ. ಚೆನ್ನಾಗಿದೆ ಸರ್. ಓಕೆ, ಒಂಚೂರು ಜೋರಾಗಿ ಮಾತಾಡಿಮ್ಮ. ಚೆನ್ನಾಗಿದೆ ಸರ್. ಓಕೆ, ತಿಂಡಿ ಆಯ್ತಾ? ಸರ್ ಆಯ್ತು ಸರ್. ಏನು ತಿಂಡಿ ತಿಂದ್ರಿಮ್ಮ? ದೋಸೆ. ಓಹ್, ನಮ್ಮನೇದೇ ಕಾಪಿ ಮಾಡ್ಬಿಟ್ಟಿದ್ದೀರಿ ಇವತ್ತು. ಹೌದು ಸರ್. ನಮ್ಮನೇಲೂ ಕೂಡ ದೋಸೆನೇ. ಹೌದಾ ಸರ್? ಹೌದಮ್ಮ. ನಾವು ಫಸ್ಟ್ ಮಾಡಿದ್ದು, ಸೆಕೆಂಡ್ ನೀವು ಮಾಡಿರೋದು. ಹಂಗಂತೀರಾ? ನಾನು ಬೆಳಗ್ಗೆನೆ ತಿಂಡಿ ತಿನ್ಕೊಂಬಂದ್ಬಿಟ್ಟೆ. ಸೊ ಹಾಗಾಗಿ ನಾವು ಫಸ್ಟ್ ಮಾಡಿದ್ಮೇಲೆ ನೀವು ಮಾಡಿದ್ರಿ ಅಂತ ಅನ್ಕೊಂಡೆ. ಇರಲಿ, ತೊಂದರೆ ಇಲ್ಲ. ತಿಂಡಿ ಆಯ್ತು ಸರ್ ಅಲ್ಲ? ಓಕೆ, ಥ್ಯಾಂಕ್ ಯು. ಸೊ ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್. ಓಕೆ, ಸೊ ಹೇಳಿ. ಇವತ್ತು ಬುಧವಾರ ಆಗಿರೋದ್ರಿಂದ ಯಾವ್ದಾದ್ರು ಒಂದು ಭಕ್ತಿಗೀತೆ ಹೇಳ್ತೀರಾ ಅಥವಾ ಒಗಟ್ಟು ಕೇಳಿಬಿಡ್ಲಾ? ಹೇಳ್ತೀವಿ ಸರ್. ಹೇಳಿಮ್ಮ, ಹೇಳಿ. ಗಣಪತಿ ನೀಡಲು ಅಭಯ, ಯಾರಿಗಳೆಲ್ಲ ವಿಜಯ. ಗಣಪತಿ ನೀಡಲು ಅಭಯ, ಯಾರಿಗಳೆಲ್ಲ ವಿಜಯ. ಕರಿಮುಖನೊಲಿದರೆ ಇಲ್ಲ ಪಾಯ, ಭಕ್ತಿಯ ಗಣಪನು ಒಲಿದರು ಪಾಯ. ಗಣಪತಿ ನೀಡಲು ಅಭಯ, ಯಾರಿಗಳೆಲ್ಲ ವಿಜಯ. ಕರುಣ ಸಾಗರ ಗಗನಕನ, ಕರುಣ ಸಾಗರ ಗಗನಕನ. ಶರಣ ಹೊಂದಿದೆ ಸತ್ತಜನ, ಆಲಿಸಿ ಮೊರೆಯನು ಈ ಕ್ಷಣ. ಆಲಿಸಿ ಮೊರೆಯನು ದಯಾಗನ. ಗಣಪತಿ ನೀಡಲು ಅಭಯ, ಕಾರ್ಯಗಳೆಲ್ಲ ವಿಜಯ. ಚೆಲುವ ಸಂಗೀತನೇ ನಂಬಿದಿನ, ಚೆಲ್ಲ ಪ್ರೇಮದ ಹೊಂದಿರಣ. ಚೆಲುವ ಸಂಗೀತನೇ ನಂಬಿದಿನ, ಚೆಲ್ಲ ಪ್ರೇಮದ ಹೊಂದಿರಣ. ಕಾಣೆನು ನಿನಗೆ ಪರಿಸಮನ, ಕಾಯುವ ದೈವವು ನೀನು ಕ್ಷಣ. ಗಣಪತಿ ನೀಡಲು ಅಭಯ, ಕಾರ್ಯಗಳೆಲ್ಲ ವಿಜಯ. ಕಾರ್ಯಗಳೆಲ್ಲ ವಿಜಯ, ಕಾರ್ಯಗಳೆಲ್ಲ ವಿಜಯ. ಧನ್ಯವಾದಗಳಮ್ಮ. ಸೊ ತುಂಬ ಸುಂದರವಾಗಿರ್ತಕ್ಕಂಥ ಗಣೇಶನ ಒಂದು ಹಾಡನ್ನು ಹೇಳಿದಿರಿ. ಸೊ ಹೀಗೆ ಹಾಡು ಹೇಳಿ ನಮ್ಮನ್ನೆಲ್ಲ ರಂಜಿಸ್ತಾ ಇರಿ. ಸೊ ನಿಮ್ಮ ಗಾನ ಸುದೆ ಹೇಗೆ ಮುಂದುವರಿಲಿ ಅಂತ ಶುಭ ಹಾರೈಸ್ತಾ ಇದ್ದೀನಿಮ್ಮ. ಸೊ ಒಳ್ಳೇದಾಗಲಿ, ಆ ವಿಘ್ನೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿಮ್ಮ. ಎಸ್, ಒಂದು ಒಗಟು ಕೇಳಿದ್ರೆ ಉತ್ತರ ಹೇಳ್ಬೋದಾ? ಕೇಳ್ರಿ ಸರ್. ಸೊ ನಿಮ್ಗಂತೂ ಇದು ತುಂಬ ಸುಲಭ ಅನ್ಕೋತೀನಿ, ಯಾಕೆಂದರೆ ನೀವು ಹಳ್ಳಿಲೇ ಇರ್ತೀರಿ. ಸೊ ಈ ಥರದ ಒಗಟುಗಳನ್ನೆಲ್ಲ ಕೇಳ್ತಾ ಇರ್ತೀರಿ. ಸ್ಟಿಲ್ ನೋಡೋಣ ಏನಾಗುತ್ತೆ ಅಂತೇಳಿ. ಓಕೆನಾ? ಹಾರಿದರೆ ಹನುಮಂತ, ಓಕೆ, ಕೂತರೆ ಮುನಿ, ಕೂಗಿದರೆ ಕಾಡಿನ ಒಡೆಯ.
ಇದು ಒಂದು ಒಗಟು. ಇದಕ್ಕೆ ಉತ್ತರ ಏನು ಅಂತ ನೀವೇ ಹೇಳಬೇಕು. ಯಾವುದೇ ರೀತಿ ಆಪ್ಷನ್ಸ್ ಇರೋದಿಲ್ಲ. ಬೇಗ ಹೇಳಬೇಕು. 30 ಸೆಕೆಂಡಲ್ಲಿ ಹೇಳಬೇಕು. 10 ಸೆಕೆಂಡ್ ಆಯಿತು ಆಲ್ರೆಡಿ. ಮಾರುತಿ ಅಂತ ಹೇಳ್ತೀವಿ ಸರ್. ಮಾರುತಿನಾ? ಮಾರುತಿ ಅಂದ್ರೆ ಇದೆ ಸರ್. ಮಾರುತಿ ಹೇಗೆ ಹೇಳಿ, ಎಕ್ಸ್ಪ್ಲೇನ್ ಮಾಡಿ ಬೇಗ. 20 ಸೆಕೆಂಡ್ ಆಯಿತು. ಅದೇ ಸರ್, ಮಾರುತಿ ಅಂತಂದ್ರೆ ಇಷ್ಟಪಡ್ತೀವಿ ಸರ್. ಮಾರುತಿ ಅಂದ್ರೆ ಇದು ಮರದಿಂದ ಇದು ಆರುತ್ತಲ್ಲ ಮಂಗ ಅಂತನಾ? ಮಂಗ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀರಾ? ಸರ್. ಓಕೆ, ಮಂಗ ಅಲ್ಲ. ಎಸ್, ಥ್ಯಾಂಕ್ ಯು 30 ಸೆಕೆಂಡ್ ಸಮಯ ಆಗಿದೆ. ಸೊ ಬೇರೆಯವ್ರಿಗೂ ಕೂಡ ಅವಕಾಶ ಕೊಡ್ತೀನಿ ಈ ಪ್ರಶ್ನೆಗೆ. ಸೊ ಹೀಗೆ ಕರೆ ಮಾಡ್ತಾರೆ ಒಳ್ಳೇದಾಗಲಿ. ಟಿವಿ ನೋಡ್ತಾ ಇರಿ, ಉತ್ತರ ಗೊತ್ತಾಗುತ್ತೆ. ಆಪ್ಷನ್ಸ್ ಇಲ್ಲಮ್ಮ, ಒಗಟುಗಳಿಗೆ ಯಾವುದೇ ರೀತಿ ಆಪ್ಷನ್ಸ್ ಇರೋದಿಲ್ಲ. ನೀವೇ ಉತ್ತರ ಹೇಳಬೇಕು. ಓಕೆ, ಥ್ಯಾಂಕ್ ಯು. ಸೊ ಟಿವಿ ನೋಡ್ತಾ ಇರಿ, ಉತ್ತರ ಗೊತ್ತಾಗತ್ತೆ ಸದ್ಯದಲ್ಲಿ. ಆಯ್ತಾ? ಒಳ್ಳೇದಾಗ್ಲಿಮ್ಮ, ನಮಸ್ಕಾರ. ಎಸ್ ವೀಕ್ಷಕರೇ, ಸೊ ಒಂದು ಸುಂದರವಾಗಿರ್ತಕ್ಕಂಥ ಒಗಟು. ಸೊ ಒಂಚೂರು ತಲೆಗೆ ಕೆಲಸ ಕೊಡೋಣ ಅಂಥೇಳಿ ಸ್ವಲ್ಪ ಟ್ರಿಕ್ಕಿ ಆಗಿರ್ತಕ್ಕಂಥ ಒಗಟನ್ನು ತೆಗೆದುಕೊಂಡ್ಬಂದಿದ್ದಾರೆ ನಮ್ಮ ಟೆಕ್ನಿಕಲ್ ಆಗಿರ್ತಕ್ಕಂಥ ಚಿದಾನಂದ್ ಸರ್ ಅವರು. ಹಾರಿದರೆ ಹನುಮಂತ. ಸೊ ಎಷ್ಟು ದೂರಕ್ಕೆ ಬೇಕಾದರೂ ಹಾರ್ಬಿಡತ್ತೆ. ಕೂತರೆ ಮುನಿ, ಸುಮ್ಮನೆ ಕೂತ್ಕೊಂಡ್ರೆ. ಇನ್ನೇನು ಕೂಗಿದರೆ ಕಾಡಿನ ಒಡೆಯ. ಸೊ ಕಾಡನ್ನೇ ಒಂದು ಮಾಡೋಷ್ಟು ಕೂಗೋ ಶಕ್ತಿ ಇರ್ತಕ್ಕಂಥ ದೈತ್ಯ ಮಾನವ ಅಲ್ಲ, ಸಾರಿ. ಸೊ ನೋಡೋಣ ಇದಕ್ಕೆ ಯಾರು ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಸೊ ಇನ್ನಷ್ಟು ಕ್ವಿಕ್ಕಾಗಿ ಅಪ್ಡೇಟ್ಸ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ವೃತ್ತಿಪರ ಕೋರ್ಸ್ಗಳಿಗೆ ಅರ್ಜಿ ಆಹ್ವಾನ ಮಾಡಿದೆ. ಸೊ 200 ಇಂಜಿನಿಯರಿಂಗ್ ಪದವೀಧರರಿಗೆ ಶಿಷ್ಯವೇತನವನ್ನು ನೀಡ್ತಾ ಇದ್ದಾರಂತೆ. ಸೊ ದಯವಿಟ್ಟು ಅರ್ಜಿಯನ್ನು ಹಾಕ್ಕೊಳ್ಳಿಪ್ಪ, ಯಾರ್ಯಾರಿಗೆ ಬರುತ್ತೆ. ಅದೇ ರೀತಿ ನಮ್ಮ ಪೊಲೀಸಪ್ಪನ ಮಗಳು ಚಿನ್ನದ ಹುಡುಗಿಯಾಗಿದ್ದಾಳೆ. ಸೊ ಹೆಚ್ಚು ಕಡಿಮೆ ಎಷ್ಟು ಚಿನ್ನದ ಪದಕಗಳು, ಬಹುಶಃ 5 ಅಂತ ಅನಿಸುತ್ತೆ. 5 ಚಿನ್ನದ ಪದಕಗಳನ್ನು ಇವರು ತೆಗೆದುಕೊಂಡಿದ್ದಾರೆ. ದಾವಣಗೆರೆ ಗಾಂಧಿನಗರ ಪೊಲೀಸ್ ಠಾಣೆಯ ಮುಖ್ಯ ಪೇಜಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಎಚ್ ಕುಬೇರ್ ನಾಯಕ್ ಅವರ ಪತ್ನಿ ರಶ್ಮಿ ಅವರ ಕುಬೇರ್ ನಾಯಕ್ ಮತ್ತು ಪತ್ನಿ ರಶ್ಮಿ ಅವರ ಪುತ್ರಿ ಸ್ನಾತಕೋತ್ತರ ಪದವಿಯಲ್ಲಿ ಇವರು ರಿಯಾ ಪ್ರಥಮ ರ್ಯಾಂಕ್ನೊಂದಿಗೆ 6 ಚಿನ್ನದ ಪದಕಗಳನ್ನು ಪಡೆದಿದ್ದಾರೆ. ಸೊ ನಿಜಕ್ಕೂ ಗ್ರೇಟ್. ಅದೇ ರೀತಿ ಇನ್ನೊಬ್ಬರು ಸ್ನಾತಕೋತ್ತರ ಪದವಿಯಲ್ಲಿ ದೀಪ್ತಿ ಜಿ ಗೌಡರ್, ಇವರು 5 ಚಿನ್ನದ ಪದಕ ಪಡ್ಕೊಂಡಿದ್ದಾರೆ. ವಿದ್ಯಾರ್ಥಿನಿ ಎಸ್ ಸಿಂಧುಬಾಯಿ ಅವರು 3 ಚಿನ್ನದ ಪದಕ ಪಡ್ಕೊಂಡಿದ್ದಾರೆ. ಸೊ ನಿಜಕ್ಕೂ ಇವರೆಲ್ಲರೂ ಕೂಡ ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸೋಣ. ಸೊ 32 ಪುರುಷರು ಅದೇ ರೀತಿ 32 ಮಹಿಳೆಯರೇನೋ ಈ ಒಂದು ಪದಕಗಳನ್ನು ಪಡ್ಕೊಂಡಿದ್ದಾರಂತೆ. ಸೊ ದಾವಣಗೆರೆ ವಿಶ್ವವಿದ್ಯಾಲಯದ ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ. ಅದೇ ರೀತಿ ನಮ್ಮ V1 ವಾಹಿನಿ ವತಿಯಿಂದನೂ ಕೂಡ ಎಂದಿನಂತೆ ಮಹಿಳೆಯರೇ ಚಿನ್ನದ ಪದಕಗಳನ್ನು ಜಾಸ್ತಿ ತೊಗೊಂಡಿದ್ದೀರಿ. ಸೊ ಅದಕ್ಕೆ ಚಿನ್ನದ ಪದಕದ ಮಹಿಳೆಯರಿಗೆ ಹೆಚ್ಚು ಆಸೆ ಅಂತ ಹೇಳ್ತಿರ್ತಾರೆ. ಒಳ್ಳೆಯದಾಗಲಿ. ಈ ಒಂದು ಚಿನ್ನದ ಬೆಲೆ ಜಾಸ್ತಿ ಇದೆ. ಚಿನ್ನದ ಪದಕ ತಗೊಂಡ್ರವ್ರಿಗೆಲ್ಲರೂ ಕೂಡ ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಸೊ ನಾನು ನಿನ್ನೆ ಕೂಡ ಹೇಳಿದ್ದೆ, ಇನ್ನೊಮ್ಮೆ ಸಾಧ್ಯವಾದರೆ ಅವರ ಹೆಸರುಗಳನ್ನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡಿಬಿಡ್ತೀನಿ. ಸೊ ಸಾಕಷ್ಟು ಜನಕ್ಕೆ ಜಿಲ್ಲಾ ಪೊಲೀಸ್ ಪದಕ ಬಂದಿದೆ. ಸೊ ಅವ್ರ ಹೆಸರುಗಳನ್ನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಏಕೆಂದರೆ ನಮ್ಮ ದಾವಣಗೆರೆ ಪೊಲೀಸ್ನವ್ರ ಹೆಸರುಗಳು ನಾವೇ ಹೇಳಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ. ಸುಮ್ಮನೆ ದಾವಣಗೆರೆ ಪೊಲೀಸ್ನವರಿಗೆ ಪದಕ ಬಂದ್ಬಿಡ್ತು ಅಂದರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಅವರ ಹೆಸರನ್ನು ಹೇಳೋ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಸೊ ಮೊದಲನೇದಾಗಿ SP ಉಮಾಪ್ರಶಾಂತ್ ಅವರು ಅವರಿಗೆ ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ಒಂದು ಕ್ವಿಕ್ಕಾಗಿ ಅವರ ಹೆಸರು ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ಸ್ಯಾಮ್ ವರ್ಗೀಸ್ ಅವರು, ಇವರು IPS ಅವರು, ಚನ್ನಗಿರಿ ಪೊಲೀಸ್ ಉಪವಿಭಾಗ ದಾವಣಗೆರೆ ಜಿಲ್ಲೆ, ಇವರಿಗೆ ಪೊಲೀಸ್ ಪದಕ ಬಂದಿದೆ. ಅದೇ ರೀತಿ ಶ್ರೀ ಬಸವರಾಜ್ ಅವರು BS ಪೊಲೀಸ್ ಮಹಾನಿರ್ದೇಶಕರು, ಇವರು ದಾವಣಗೆರೆ ಪೊಲೀಸ್ ಉಪವಿಭಾಗ ದಾವಣಗೆರೆ ಜಿಲ್ಲೆ, ಇವರಿಗೂ ಪದಕ ಬಂದಿದೆ. ಅದೇ ರೀತಿ ಶ್ರೀ PB ಪ್ರಕಾಶ್ ಅವರು ಪೊಲೀಸ್ ಉಪ ಅಧೀಕ್ಷಕರು, ಇವ್ರಿಗೂ ಕೂಡ DR, ಇವ್ರಿಗೂ ಕೂಡ ಪೊಲೀಸ್ ಪದಕ ಬಂದಿದೆ. ಕಿರಣ್ ಕುಮಾರ್ ಅವರು ಶ್ರೀಯುತರು, ಇವರು ಪೊಲೀಸ್ ನಿರೀಕ್ಷಕರು, ಇವರು ಕೂಡ ಪದಕ ಬಂದಿದೆ. ಅದೇ ರೀತಿ ಶ್ರೀ NS ರವಿ ಅವರು, ಇವ್ರಿಗೂ ಕೂಡ ಪೊಲೀಸ್ ನಿರೀಕ್ಷಕರು, ಇವರು ಕೂಡ ಪದಕ ಬಂದಿದೆ. ನ್ಯಾಮತಿ ಪೊಲೀಸ್ ಠಾಣೆ ಇವ್ರಿಗೂ ಕೂಡ ಪದಕ ಬಂದಿದೆ. ಅದೇ ರೀತಿ ಶ್ರೀ ಮಂಜಪ್ಪ ಕುಪ್ಪೇಲೂರು, ಇವರು ಕೂಡ ಪದಕ ಬಂದಿದೆ. ಇವರು ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಯಿಂದ. ಅದೇ ರೀತಿ ಶ್ರೀ ಸಂಜೀವ್ ಕುಮಾರ್ ಅವರು ಹೊನ್ನಾಳಿ ಪೊಲೀಸ್ ಠಾಣೆ, ಇವ್ರಿಗೂ ಕೂಡ ಪದಕ ಬಂದಿದೆ. ಶ್ರೀ ಸಾಗರ್ ಅನ್ವರ್ ಭಾಷಾ, ಇವ್ರಿಗೂ ಕೂಡ ಪದಕ ಬಂದಿದೆ. ಅದೇ ರೀತಿ ಶ್ರೀ ಆಂಜನೇಯ ಅವರು ಜಿಲ್ಲಾ ಪೊಲೀಸ್ ಕಚೇರಿ ದಾವಣಗೆರೆ, ಇವ್ರಿಗೂ ಕೂಡ ಪದಕ ಬಂದಿದೆ. ರಾಘವೇಂದ್ರ ಅವರು ಜಿಲ್ಲಾ ಪೊಲೀಸ್ ಕಚೇರಿ ದಾವಣಗೆರೆ, ಇವ್ರಿಗೂ ಕೂಡ ಪದಕ ಬಂದಿದೆ. ರಮೇಶ್ ಅವರು, ಇವರು
AIC ಪೂರ್ವ ವಿಭಾಗ ಇವರು ಕೂಡ ದಾವಣಗೆರೆ ಪದಕ ಬಂದಿದೆ. ಅದೇ ರೀತಿ ಶ್ರೀ ಶಿವರಾಮ್ ಅವರು ಇವರು ಕೂಡ ಪೊಲೀಸ್ ಪದಕ ಬಂದಿದೆ. ಸೊ ಇಷ್ಟು ಜನರಿಗೆ ಪೊಲೀಸ್ ಪದಕ ಬಂದಿದೆ. ಒಟ್ಟಾಗಿ 5, 3, 8, 4, 12 ಜನಕ್ಕೆ 8 ಜನ ಅಧಿಕಾರಿಗಳಿಗೆ 4 ಜನ ಕಾನ್ಸ್ಟೇಬಲ್ಗಳಿಗೆ ಪೊಲೀಸ್ ಪದಕ ಬಂದಿದೆ. ಸೊ ಅವರೆಲ್ಲರೂ ಕೂಡ ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ದಾವಣಗೆರೆ ಜಿಲ್ಲೆಯ ಕೀರ್ತಿ ಪತಾಕೆಯನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಅದೇ ರೀತಿ ಒಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ವೆರಿ ಗುಡ್ ಮಾರ್ನಿಂಗ್ ಮಾ. ತಮ್ಮ ಹೆಸರು ಗೊತ್ತಾಗಲಿಲ್ಲ? ರೇಣುಕಾ ಅಂತ. ರೇಣುಕಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಿಮ್ಮ? ಇಲ್ಲೇ ದಾವಣಗೆರೆ ನಿಟ್ವಳ್ಳಿ. ದಾವಣಗೆರೆ ನಿಟ್ವಳ್ಳಿ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಹೇಳೋದಿಲ್ರಿ, ಅದೇ ಒಬ್ಬಟ್ಟು ಹೇಳಿದ್ರಲ್ಲ ಹೇಳೋಣ ಅಂತ. ಹೇಳಿಮ್ಮ, ಹೇಳಿ. ಏನಂದ್ರಿ? ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತಾಡಬೇಕು. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ, ಸ್ಪೀಕರ್ ಆಫ್ ಮಾಡಿ ಜೋರಾಗಿ ಮಾತಾಡಿ. ಮ್ಯೂಟ್ ಮಾಡಿದ್ದೀನ್ರಿ. ಕೋಗಿಲೆನಾ? ಹ್ಞೂ. ಹೆಂಗೆ ಕೋಗಿಲೆ ಹೆಂಗೆ? ಅದೇ ಕೂಗುತ್ತದೆ ಅಂತ ಏನೋ ಕ್ವಶನ್ ಕೇಳಿದ್ರಲ್ಲ. ಹಾ, ಇನ್ನೊಮ್ಮೆ ಪ್ರಶ್ನೆ ಹೇಳಿದ್ದೀನಿ, ಕೇಳಿಸ್ಕೊಳ್ಳಿ. ಹಾರಿದರೆ ಹನುಮಂತ, ಕೂತರೆ ಮುನಿ, ಕೂಗಿದರೆ ಕಾಡಿನ ಒಡೆಯ. ಕೂತಾಗ ಮುನಿ ಅಂತ ಕುಣಿತಿರ್ತನ್ರಿ, ಅದಕ್ಕೆ. ಹೌದಾ, ಸರಿ, ನಾನು ಆಮೇಲೆ ಉತ್ತರ ಹೇಳ್ತೀನಮ್ಮ. ಧನ್ಯವಾದಗಳು. ಸೊ ಕೋಗಿಲೆ ಅಂತ ಹೇಳಿದ್ರಿ, ಇದಕ್ಕಿಂತ ಮುಂಚೆ ಕರೆ ಮಾಡಿರೋರು ಮಂಗ ಅಥವಾ ಹನುಮ ಅಂತ ಹೇಳಿದ್ರು. ಸೊ ನೋಡೋಣ ಇನ್ನು ಯಾರ್ಯಾರು ಏನೇನು ಉತ್ತರವನ್ನು ಕೊಡ್ತಾರೆ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಅಮ್ಮ ಕರೆ ಮಾಡಿದ್ದಕ್ಕೆ. ಒಳ್ಳೇದಾಗಲಿ, ಹೀಗೆ ಕರೆ ಮಾಡ್ತಾ ಇರಿಮ್ಮ. ಓಕೆ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಅತ್ಯಂತ ನಿಸ್ವಾರ್ಥವಾಗಿ ಪೊಲೀಸ್ ಕೆಲಸ ನಿರ್ವಹಿಸಿರ್ತಕ್ಕಂಥ 8 ಜನ ಅಧಿಕಾರಿಗಳಿಗೆ, ಅದೇ ರೀತಿ 4 ಜನ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಏನು CM ಪದಕ ಮತ್ತು ಪೊಲೀಸ್ ಪಾರಿತೋಷಿಕ ಬಂದಿರತಕ್ಕಂಥದ್ದು ದಾವಣಗೆರೆ ಜಿಲ್ಲೆಗೆ ಹೆಮ್ಮೆಯ ವಿಚಾರ. ಸೊ ಮೊನ್ನೆ ಒಂದು ನ್ಯಾಮತಿಯಲ್ಲಿ ಘಟನೆ ನಡೆದಿತ್ತು. ಬ್ಯಾಂಕ್ನ ಒಂದು ಸಾಲ ಕೊಟ್ಟಿಲ್ಲ ಅಂತೇಳಿ ಸಿಟ್ಟಿಗೆದ್ದು ಬ್ಯಾಂಕನ್ನೇ ಲೂಟಿ ಮಾಡಿಬಿಟ್ಟಿದ್ರು ಪುಣ್ಯಾತ್ಮರು. ಸೊ ಹೆಚ್ಚು ಕಡಿಮೆ 17.5 ಕೋಟಿ ರೂಪಾಯಿ ಏನೋ ಲೂಟಿ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದು ಕರೆ ಬರ್ತಿದೆ, ಇನ್ನೊಮ್ಮೆ ಸುಧಾ ಮೇಡಮ್ ಮಾಡ್ತಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಶುರು ಮಾಡಿದಂತ ರಿಕ್ವೆಸ್ಟ್ ಇದೆ ಸರ್. ಹೇಳಿ. ಹುಲಿ ಇರ್ಬೇಕು ಸರ್. ಹುಲಿನಾ? ಹುಲಿ ಸರ್. ಹುಲಿ ಸರ್, ಅದು ಆಪ್ಷನ್. ಹ್ಞೂ ಸರ್. ಹುಲಿ ಯಾವಾಗ ಸುಮ್ಮನೆ ಕುತ್ಕೊಳ್ಳುತ್ತೆ? ಹುಲಿ ಯಾವಾಗಲೂ ಸುಮ್ಮನೆ ಕುತ್ಕೊಳ್ಳೋದೇ ಇಲ್ಲಲ್ಲ. ಹಾರುತ್ತಲ್ಲ ಸರ್, ಅದು ಹಾರುತ್ತೆ. ಇದರಲ್ಲಿ 3 ಗರ್ಜನೆ ಮಾಡಿದ್ರೆ, ಜೋರ ಗರ್ಜನೆ ಮಾಡಿದ್ರೆ ಆಯ್ತು, ಜೋರ ಗರ್ಜನೆ ಮಾಡುತ್ತೆ. ಹಾರೋದು ತುಂಬಾ ದೂರ ಏನು ಹಾರ್ಲಿಕ್ಕಿಲ್ಲ. ಆಯ್ತು, ಹಾರುತ್ತೆ ಅಂತ ಒಪ್ಕೊಂಡ್ರು ಕೂಡ ಸುಮ್ಮನೆ ಕುತ್ಕೊಳ್ಳೋದು ತುಂಬಾ ಕಷ್ಟ ಹುಲಿ ಅಲ್ವಾ? ಹೌದೌದು. ಎಸ್, ಥ್ಯಾಂಕ್ ಯು, ಪ್ರಯತ್ನ ಮಾಡಿದಿರಿ. ಬಟ್ ಹುಲಿ ತಪ್ಪು ಉತ್ತರ. ನೋಡೋಣ, ಒಂದು ಮಂಗ ಆಯಿತು, ಒಂದು ಕೋಗಿಲೆ ಆಯಿತು, ಒಂದು ಹುಲಿ ಆಯಿತು. ಸೊ ಯಾರಿದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂತ ನೋಡೋಣ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಒಳ್ಳೆಯದಾಗಲಿ. ನಮಸ್ತೆ. ಎಸ್, ನಾನು ಹೇಳ್ತಾ ಇದ್ದೆ, ನ್ಯಾಮತಿಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಕಳ್ತನ ಮಾಡಿಬಿಟ್ಟಿದ್ರು ಪುಣ್ಯಾತ್ಮರು. ಹೆಚ್ಚು ಕಡಿಮೆ 17 kg ಬಂಗಾರ, ಒಂದಲ್ಲ ಎರಡಲ್ಲ, 15.30 ಕೋಟಿ ಅಷ್ಟು ವ್ಯಾಲ್ಯೂನ ಲೂಟಿಯಾಗಿತ್ತು. ಸೊ ನಮ್ಮ ಪೊಲೀಸರು ಎಡಬಿಡದೆ ಕಷ್ಟಪಟ್ಟು ಎಲ್ಲರನ್ನ ಹೆಡೆಮುರಿ ಕಟ್ಟಿದ್ದಾರೆ. ಸೊ ಎಲ್ಲರನ್ನ ಒಳಗೆ ಹಾಕಿದ್ದಾರೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಸರ್, ಕರೆ ಕಟ್ಟಾಗತ್ತೆ ಇವಾಗ. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿದ್ದೀರಾ? ಸರ್, ನಾನು ಮಾತಾಡಿದ್ದು ನನಗೆ ಕೇಳಿಸುತ್ತೆ, ನಾನು ನಿಮ್ಮ ಜೊತೆ ಮಾತಾಡೋಕ್ಕೆ ಆಗಲ್ಲ. ಅಲ್ಲ, ನಾನು ಮಾತಾಡಿದ್ದು ನನಗೆ ಕೇಳಿಸ್ತಾ ಇದೆ. ಕ್ಷಮೆ ಇರಲಿ ವೀಕ್ಷಕರೇ, ನಾನು ಪ್ರತಿನಿತ್ಯ ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ಸುಪ್ರಭಾತ ಥರ ಮೊದಲು ಅದನ್ನೇ ಹೇಳ್ತೀನಿ. ದಯವಿಟ್ಟು ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ. ಇಲ್ಲ, ಟಿ ವಿಯಿಂದ ದೂರ ಬಂದುಬಿಟ್ಟು ಮಾತಾಡಿ. ನೀವು ಟಿ ವಿ ನೋಡ್ತಾ ಇದ್ದೀರಾ, ಮನೆಯವರು ಟಿ ವಿ ನೋಡಲಿ, ನೀವು ಅಟ್ಲೀಸ್ಟ್ ಟಿ ವಿಯಿಂದ ದೂರ ಬಂದು ಮಾತಾಡಿ. ಇಲ್ಲಾಂದರೆ ಎಕೋ ಆಗುತ್ತೆ. ನಾನು ಏನು ಮಾತಾಡ್ತೀನಿ ನನಗೆ ಕೇಳಿಸ್ತದೆ, ನೀವು ಮಾತಾಡೋದು ನನಗೆ ಕೇಳಿಸೋದೇ ಇಲ್ಲ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರಿಗೂ ಹರ್ಟ್ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ದಯವಿಟ್ಟು ಅರ್ಥ ಮಾಡಿಕೊಂಡು ಟಿ ವಿಯಿಂದ ದೂರ ಇದು ಮಾತಾಡಿ ಪ್ಲೀಸ್. ಎಸ್, ನಾನು ಹೇಳ್ತಾ ಇದ್ದೆ, ನ್ಯಾಮತಿಯ ಒಂದು ಬ್ಯಾಂಕಲ್ಲಿ, ಬಹುಶಃ SBI ಬ್ಯಾಂಕ್ ಅಂತ ಅನ್ಕೋತೀನಿ, 15.30 ಕೋಟಿಯಷ್ಟು ಕಳ್ತನ ಆಗಿತ್ತು.
17 kg ಬಂಗಾರ ಕಳ್ತನ ಆಗಿತ್ತು. ಸೊ ಏನು ಪೂರ್ವ ವಲಯ IGP ಆಗಿರ್ತಕ್ಕಂಥ ರವಿಕಾಂತೇಗೌಡ ಅವರ ನೇತೃತ್ವದಲ್ಲಿ ಇದನ್ನೆಲ್ಲ ಹಿಡಿದಾಕಿದ್ದಾರೆ ಉಮಾ ಪ್ರಶಾಂತ್ ಅವರ ಮುಂದಾಳತ್ವದಲ್ಲಿ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ವೆರಿ ಗುಡ್ ಮಾರ್ನಿಂಗ್ ಪುಟ. ತಮ್ಮ ಹೆಸರೇನು? ಶಿವರುದ್ರಪ್ಪನ. ಎಷ್ಟು ಶಿವನ ಎಷ್ಟು ದೊಡ್ಡದಾಗಿದೆ ಹೆಸರು, ಅದ್ರ ಅರ್ಥ ಏನು? ಓಕೆ, ಅವ್ರ ಹೆಸರೇನು? ಗೀತಕ್ಕನ್ ಬರ್ಡೇನಾ? ಆಯ್ತಪ್ಪ, ನೀನೇ ವಿಶ್ ಮಾಡ್ಬಿಡು ಮೊದಲು. ಓಕೆಪ್ಪ. ಸೊ ನಮ್ಮ ಕಡೆಯಿಂದನೂ ಕೂಡ ನಿಮ್ಮ ಗೀತಕ್ಕ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಭಗವಂತ ನಿಮಗೆ ಆಯಸ್ಸು ಸಾರಿ ತಿಂಡಿ ಈಗ ನಿಮ್ಮನೆಗೆ ಬರ್ತೀನಿ. ಏನ್ ಮಾಡಿದಿರಿ ಮನೇಲಿ ತಿಂಡಿ? ಚಿತ್ರಾನ್ನನಾ? ಸಾಯಂಕಾಲ ಕೇಕ್ ಕಟ್ ಮಾಡಿಸ್ತೀರ? ಸಾಯಂಕಾಲ ಮಾವಿನಕಾಯಿ ಚಿತ್ರಾನ್ನನಾ? ಓಕೆ ಓಕೆ. ಸಾಯಂಕಾಲ ಕೇಕ್ ಕಟ್ ಮಾಡ್ತಿದ್ದೀರಾ? ನಾನು ಬರ್ತೀನಿ ಆಗಿದ್ರೆ ಕೇಕ್ ಕಟ್ ಮಾಡಕ್ಕೆ. ಓಕೆನಾ? ಥ್ಯಾಂಕ್ ಯು. ಒಳ್ಳೇದಾಗಲಿ ಪುಟ. ಬಾಯ್ ಮಾ, ಬಾಯ್. ಎಸ್, ಪುಟ್ಟ ಮಕ್ಕಳ ಜೊತೆ ಮಾತಾಡೋದೇ ಒಂದು ಖುಷಿ. ಸೊ ನಿಷ್ಕಲ್ಮಶವಾಗಿರ್ತಕ್ಕಂಥ ಮನಸ್ಸಿನಿಂದ ಮಾತಾಡ್ತಾರೆ. ಸೊ ಒಳ್ಳೆಯದಾಗಲಿ. ಎಸ್, ನಾನು ಹೇಳ್ತಾ ಇದ್ದೆ, IGP ರವಿಕಾಂತೇಗೌಡರು ಹಾಗೂ ಪೊಲೀಸ್ ಅಧೀಕ್ಷಕರಾಗಿರ್ತಕ್ಕಂಥ ಉಮಾ ಪ್ರಶಾಂತ್ ಅವರ ಒಂದು ಮಾರ್ಗದರ್ಶನದಲ್ಲಿ ಪೊಲೀಸ್ನವರು ಈ ಒಂದು ಕಳ್ಳರನ್ನು ಬೇಟೆಯಾಡಿದ್ದಾರೆ. ಸೊ 6 ಜನ ಆರೋಪಿಗಳನ್ನು ಕೂಡ ಬಂಧಿಸಿದ್ದಾರೆ. ಅದೇನೋ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಲಾಕರ್ನ ಹಗ್ಗಕ್ಕೆ ಕಟ್ಟಿಬಿಟ್ಟು ನೀರಿರ್ತಕ್ಕಂಥ ಬಾವಿಯಲ್ಲಿ ಮುಚ್ಚಿಟ್ಟಿದ್ರಂತೆ. ಸೊ ಸಾಕಷ್ಟು ಐಡಿಯಾ ಉಪಯೋಗಿಸಿದ್ದಾರೆ. ಎಲ್ಲ ಕಷ್ಟಪಟ್ಟು ಕಳ್ತನ ಮಾಡಿ ಕೊನೆಗೆ ಪೊಲೀಸರ ಕೈಗೆ ಹಾಕ್ಕೊಂಡಿದ್ದಾರೆ. ಅದಕ್ಕೆ ಹೇಳೋದು, ಕಳ್ಳರು ಚಾಪೆ ಕೆಳಗಡೆ ಹೋಗ್ಬಿಟ್ರೆ ಈ ಪೊಲೀಸರು ರಂಗೋಲಿ ಕೆಳಗಡೆ ಹೋಗ್ಬಿಟ್ಟು ಅವ್ರು ಹಿಡಿಯೋದು ಗೊತ್ತಿದ್ದೇ ಇರುತ್ತೆ ಅಂತ ಹೇಳಿ. ಸೊ ಯಾಕೆ ಬೇಕಿತ್ತಿದ್ದಲ್ವ? ಸಾಲ ಕೊಡಲಿಲ್ಲ ಹಾಗಂತ ಬ್ಯಾಂಕ್ನಲ್ಲಿ ಲೂಟಿ ಮಾಡೋದಾ? ಯಪ್ಪ, ಇದೊಂಥರ ಡಿಫ್ರೆಂಟ್ ಆಗಿತ್ತು. ಎಸ್, ನೋಡೋಣ. ಇಂದಿನಿಂದ 1 ವಾರಗಳ ಕಾಲ ರಾಜ್ಯದಲ್ಲಿ ಗಾಳಿ ಸಹಿತ ಮಳೆ. ಸೊ ಎಲ್ಲರೂ ನನ್ನ ಮಾತಿಗೆ ಅಲರ್ಟ್ ಆಗಿಬಿಡ್ತೀನಿ ಅಂತ ನಂಗೆ ಗೊತ್ತು. ಹವಾಮಾನ ಇಲಾಖೆ ಬಂದಿರೋದು ಹೇಳ್ತಾ ಇದ್ದೀನಿ. ಮತ್ತು ಮಳೆ ಬರಲಿಲ್ಲ ನನಗೆ ಫೋನ್ ಮಾಡಿಬಿಟ್ಟು ಬೈಬೇಡಿ. ಅಫ್ಕೋರ್ಸ್ ಒಳ್ಳೆ ಮಳೆ ಬರುತ್ತೆ. ಮಲೆನಾಡಿನಲ್ಲಿ ಹೆಚ್ಚಾಗಿರುತ್ತಂತೆ. ಸೊ ಹಂಗೆ ದಾವಣಗೆರೆ ಕಡೆಗೂ ಒಂಚೂರು ಬಂದು ಹೋಗಲಿ, ನಮಗೂ ಒಂದು ಕೂಡ ಖುಷಿ ಆಗುತ್ತೆ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಅದು ಯಾಕೋ ಗೊತ್ತಿಲ್ಲ, ಇದೇನು ಮದುವೆ ಸೀಸನ್ ಬಂತು ಬಂಗಾರ ಇನ್ನೇನು 1 ಲಕ್ಷ ಸೆಂಚುರಿ ಹೊಡೆಯೋದಕ್ಕೆ ಇನ್ನೊಂಚೂರು ಪೆಂಡಿಂಗ್ ಇದ್ದಂಗಿದೆ. ಯಾವಾಗ ಹೊಡೆಯುತ್ತೋ ಗೊತ್ತಿಲ್ಲ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ಸರ್, TV ವ್ಯಾಲ್ಯೂಮ್ ಮ್ಯೂಟ್ ಮಾಡಿದ್ದೀರಾ? ಓಕೆ, ಹೇಳಿ. ತಮ್ಮ ಹೆಸರು? ನಮ್ಮ ಹೆಸರು ಚಿದಾನಂದ್ ಅಂತ ಹೇಳಿ. ಚಿದಾನಂದ್, ಹೇಳಿ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಇಲ್ಲಿ ನಿಟ್ವಳಿಯಿಂದ. ತುಂಬಾ ಚೆನ್ನಾಗಿ ಬರ್ತಾ ಇದೆ ಪ್ರೋಗ್ರಾಮು. ಧನ್ಯವಾದಗಳು ಸರ್. ಪ್ರತಿ ದಿವಸ ನೋಡ್ತಾ ಇರ್ತೀವಿ, ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಆಶೀರ್ವಾದ ಎಲ್ಲ ಹೀಗೆ ಇರಲಿ ಸರ್. ಒಳ್ಳೇದಾಗ್ಲಿ ಸರ್. ಬಹಳ ಚೆನ್ನಾಗಿ ಬರ್ತಾ ಇದೆ, ನಮ್ಗೆ ಅದು ಖುಷಿಯಿಂದ ಮಾಡಿದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಒಳ್ಳೆ ಒಂದು ಸಾಂಗ್ ಹಾಕಿ ಸರ್, ವಿಷ್ಣುವರ್ಧನ್ ಅವ್ರದ್ದು. ಎಸ್ ಸರ್, ಅದೇ ಖುಷಿಗೆ ನಾನೊಂದು ಪ್ರಶ್ನೆ ಕೇಳಿಬಿಡ್ತೀನಿ. ಅದಾದ್ಮೇಲೆ ವಿಷ್ಣುವರ್ಧನ್ ಸಾಂಗ್ ಬಗ್ಗೆ ವಿಚಾರ ಮಾಡ್ತೀನಿ. ಹೇಳಿ ಸರ್. ಎಸ್, ಒಂದು ಪುಟ್ಟ ಪ್ರಶ್ನೆ ಏನು ಅಂದರೆ, ಇದೊಂದು ಒಗಟು. ಬಹುಶಃ ನೀವು ದೊಡ್ಡವರಿದ್ದೀರಿ, ಇದನ್ನು ಸುಲಭವಾಗಿ ಬಿಡಿಸ್ತೀರಿ ಅಂತ ಅನ್ಕೊಂಡಿದ್ದೀನಿ. ಹೇಳಿ ಸರ್. ಹಾರಿದರೆ ಹನುಮಂತ, ಕೂತರೆ ಮುನಿರಾಯ, ಕೂಗಿದರೆ ಕಾಡಿನ ಒಡೆಯ. ಹಾರಿದರೆ ಹನುಮಂತ, ಕೂತರೆ ಮುನಿ, ಕೂಗಿದರೆ ಕಾಡಿನ ಒಡೆಯ. ಗೊತ್ತಾಗಲಿಲ್ಲ ಸರ್ ನಮಗೆ. ಗೊತ್ತಾಗ್ಲಿಲ್ವಾ? ಇಲ್ಲ ಸರ್. ಓಕೆ, ಆಮೇಲೆ ನಾನೇ ಹೇಳ್ತೀನಿ ಸರ್. ನೀವು ವಿಷ್ಣುವರ್ಧನ್ ಅವ್ರ ಫ್ಯಾನಾ? ಹೌದು ಸರ್. ಸೊ ಅವ್ರ ಫಿಲಮ್ಗಳೆಲ್ಲ ನೋಡಿದಿರಾಗಿದ್ರೆ? ಹೌದು ಸರ್, ಹೌದು ಸರ್, ಹೌದು ಸರ್. ಎಸ್, ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಯಾವ್ದು ನಿಮ್ಗೆ ತುಂಬ ಫೇವ್ರೇಟ್ ಫಿಲ್ಮು? ನಾಗರಾವು, ಮಿತ್ರ. ಹಾಂ, ಅವರ ಪ್ರತಿಯೊಂದು ಫಿಲ್ಮು ಕೂಡ ನನಗೆ ತುಂಬಾ ಇಷ್ಟ ಸರ್. ಓಕೆ ಸರ್, ನೀವು ವಿಷ್ಣು ಅಭಿಮಾನಿ ಆಗಿರೋದ್ರಿಂದ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ. ಹೇಳಿ ಸರ್. ಅವರು ಮಾಡ್ತಕ್ಕಂಥ ಪ್ರತಿಯೊಂದು ಚಿತ್ರಗಳಲ್ಲೂ ಒಂದು ಮೆಸೇಜ್ ಇರ್ತಾ ಇತ್ತು. ಹೌದು ಅಲ್ವಾ? ಸೊ ಯಾವುದೇ ಒಂದು ನಾಗರಹಾವಲ್ಲೂ ಒಂದು ಮೆಸೇಜ್ ಇತ್ತು, ಆಪ್ತ ಮಿತ್ರಲ್ಲೂ ಒಂದು ಮೆಸೇಜ್ ಇತ್ತು ಅಲ್ವಾ? ಸೊ ಚಾಮಯ್ಯ ಮೇಷ್ಟ್ರು ಒಂದು ಸಾಂಗ್ ಇತ್ತಲ್ಲ, ಅದರಲ್ಲೂ ಒಂದು ಮೆಸೇಜ್ ಇತ್ತು. ಸೊ ಇತ್ತೀಚಿನ ಚಿತ್ರಗಳಲ್ಲಿ ಮೆಸೇಜೇ ಇರಲ್ಲ.
ಎಲ್ಲಿಂದ ಶುರು ಆಯಿತು ಎಲ್ಲಿ ಕೊನೆ ಆಯಿತು ಗೊತ್ತೇ ಆಗಲ್ಲ. ಏನು ಹೇಳ್ತೀರಿ ಸರ್ ಅದ್ರ ಬಗ್ಗೆ? ಸರ್ ಈಗ ಬರ್ತಕ್ಕಂತ ಫಿಲಿಂ ಅಲ್ಲಿ ಯಾವುದೇ ಆದಂತ ತಿರುಳಿಲ್ಲ. ನಮ್ಮ ಹಳೆ ಫಿಲಿಂ ರಾಜ್ಕುಮಾರ್, ವಿಷ್ಣುವರ್ಧನ್ ಅವರು ಮತ್ತು ಅಂಬರೀಷ್ ಇವ್ರು ಮಾಡಿದಂತ ಫಿಲ್ಮ್ ಅಲ್ಲಿ ಪ್ರತಿಯೊಂದ್ರಲ್ಲೂ ಮೆಸೇಜ್ ಇದೆ. ಬದುಕಿ ಬಾಳ್ಬೇಕು, ಯಾವ ಹಾಡಲ್ಲಿ ಯಾವ ಅರ್ಥ ಇದೆ ಅನ್ನೋದು ಗೊತ್ತಿರುತ್ತೆ. ಇದ್ರಲ್ಲಿ ಈ ಬರ್ತಕ್ಕಂಥದ್ರಲ್ಲಿ ಯಾವ್ದೂ ಇಲ್ಲ ಅಲ್ವಾ? ಅದಕ್ಕೆ ನಮಗೆ ಬಹಳ ಬೇಜಾರಾಗುತ್ತೆ. ಹಂಗಾಗಿ ಇವತ್ತು ನಾನು ನಿಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರೋದ್ರಿಂದ ಫೋನ್ ಮಾಡಿದ್ದೆ. ಥ್ಯಾಂಕ್ ಯು ಸರ್, ತುಂಬಾ ಖುಷಿ ಆಯ್ತು. ಹಾಕಿ ಸರ್, ವಿಷ್ಣುವರ್ಧನ್ ಸಾಂಗ್ ಹಾಕಿ ಸರ್. ಖಂಡಿತ ಸರ್, ಕಾರ್ಯಕ್ರಮದ ಕೊನೆಯಲ್ಲಿ ಹಾಕೋ ಪ್ರಯತ್ನವನ್ನು ಮಾಡ್ತೀನಿ. ಒಳ್ಳೇದಾಗಲಿ ಸರ್, ಒಳ್ಳೇದಾಗಲಿ. ತುಂಬ ಖುಷಿ ಆಯಿತು, ಥ್ಯಾಂಕ್ ಯು. ಎಸ್ ವೀಕ್ಷಕರ, ಇನ್ನೊಮ್ಮೆ ಪ್ರಶ್ನೆ ಹೇಳ್ಬಿಡ್ತೀನಿ. ಹಾರಿದರೆ ಹನುಮಂತ, ಕೂತರೆ ಮುನಿರಾಯ, ಕೂಗಿದರೆ ಕಾಡಿನ ಒಡೆಯ. ನೋಡೋಣ ಯಾರು ಕೊನೆಯದಾಗಿ ಇನ್ನೊಂದು ಅವಕಾಶ ಕೊಡ್ತೀನಿ. ಯಾರು ಹೇಳಿಲ್ಲ ಅಂದರೆ ನಾನೇ ಹೇಳ್ಬಿಡ್ತೀನಿ. ಸೊ ತುಂಬ ಜನ ಇದ್ದಾರೆ, ವಿನಯ್ ಅವರು, ಸಿದ್ಧಲಿಂಗೇಶ್ ಸ್ವಾಮಿಯವರು. ಸೊ ನಮ್ಮೆಲ್ಲ ರೆಗ್ಯುಲರ್ ಕಾಲರ್ಗಳಿಗೆ ಒಗಟು ಅಂದರೆ ತುಂಬ ಇಷ್ಟ. ಮಂಜುಳಾ ಮೇಡಮ್ ಇರ್ಬೋದು. ನೋಡೋಣ ಇದರಲ್ಲಿ ಯಾರು ಸರಿಯಾಗಿ ಉತ್ತರವನ್ನು ಕೊಡ್ತಾರೆ ಕರೆ ಮಾಡಿ ಅಂಥೇಳಿ. ಎಸ್, ಸೊ ಪೊಲೀಸರಿಗೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಏಕೆಂದರೆ 17 kg ಚಿನ್ನವನ್ನು ರಿಕವರಿ ಮಾಡಿ ಪೊಲೀಸ್ನವರು ಎಲ್ಲ ಬ್ಯಾಂಕ್ಗೆ ತಲುಪಿಸಿದ್ದಾರೆ. ಸೊ ಆ ಮೂಲಕ ಏನು ಗ್ರಾಹಕರಲ್ಲೂ ಕೂಡ ಒಂದಷ್ಟು ಆತಂಕ ಇತ್ತು, ಎಲ್ಲಿ ನಮ್ಮ ಬಂಗಾರ ಹೋಗ್ಬಿಡ್ತಪ್ಪ ಅಂಥೇಳಿ. ಅಲ್ಲಿ ಒತ್ತೆ ಇಟ್ಟಿರೋರಾಗಿರ್ಬೋದು, ಅಲ್ಲಿ ಏನೋ ಸೇಫ್ಟಿ ಲಾಕರಲ್ಲಿ ಇಟ್ಟಿರೋರು, ಅವರೆಲ್ಲರಿಗೂ ಆತಂಕ ಇತ್ತು. ಬಹುಶಃ ಅವರೆಲ್ಲರೂ ಈಗ ನೆಮ್ಮದಿಯಿಂದ ಇದ್ದಾರೆ ಅಂತ ಅಂದ್ಕೊಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಸುರೇಶ್ ನವಲಿ. ಸುರೇಶ್ ಸರ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಸತ್ತೂರು. ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ. ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ, ಸತ್ತೂರು. ಓಕೆ ಸರ್, ಏನು ಅನ್ಕೊಳಲ್ಲ ಅಂದ್ರೆ ಒಂದು ಪ್ರಶ್ನೆ ಕೇಳ್ಬಿಡ್ಲಾ ಮೊದಲಿಗೆ? ಹೇಳಿ ಸರ್. ಈ ಸತ್ತೂರು ಅನ್ನೋದು ಈ ಊರಿಗೆ ಏನಕ್ಕೆ ಆ ಥರ ಹೆಸರು ಬಂದಿದೆ? ಅದು ಸತ್ಯವತಿ ಪಾಟ್ನಾ ಹೋಗಿ ಸತ್ತೂರು ಆಗಿದೆ ಸರ್. ಏನೋ ಹೇಳಿದ್ರಿ, ಇನ್ನೊಂದ್ಸರಿ ಹೇಳಿ. ಸತ್ಯವತಿ ಪಾಟ್ನಾ ಹೋಗಿ ಸತ್ತೂರು ಆಗಿದೆ ಸರ್. ಸತ್ಯವತಿ ಪಟ್ನ, ಅದು ಸತ್ಯವತಿ ಪಟ್ನಾ ಹೆಸರು, ಅದು ಸತ್ತೂರು ಆಗಿದೆ ಸರ್. ಸತ್ಯವತಿ ಪಟ್ನ ಎಷ್ಟೊಂದು ಚೆನ್ನಾಗಿದೆಯಲ್ಲ ಸರ್, ಅರ್ಥಪೂರ್ಣವಾಗಿರ್ತಕ್ಕಂಥ ಹೆಸರು ಅದು. ಅವಾಗಿನ ಕಾಲದಾಗ ಹಂಗತ್ ಸರ್, ಈಗ ಸತ್ತೂರು ಮಾಡಿದ್ದಾರೆ ಸರ್. ಸತ್ತೂರು ಮಾಡ್ಬಿಟ್ಟಿದ್ದಾರೆ ಶಾರ್ಟ್ಕಟ್ ಆಗಿ. ಓಕೆ, ಇರಲಿ ಸರ್, ಥ್ಯಾಂಕ್ ಯು. ಏನು ಮಾಡ್ತಿದ್ದೀರಿ, ರೈತರ ತಾವು ಅಥವಾ ಬೇರೆ ಏನಾದ್ರು ಕೆಲಸ ಮಾಡ್ತಿದ್ದೀರಾ? ರೈತರು ಸರ್, ನಾವು ರೈತರು ಸರ್. ರೈತರು. ಓಕೆ, ಏನು ಬೆಳೆದಿದ್ದೀರಿ ಸರ್ ಹೊಲದಲ್ಲಿ? ರಾಗಿ ಬೆಳೆದ ಸರ್. ರಾಗಿ ಚೆನ್ನಾಗಿದೆಯಾ ಎಲ್ಲ ಬೆಳೆ? ಇದು ಸರ್ ಬೆಳೆ ಸತ ಅಷ್ಟೇ ಸರ್, ನೀರು ಕಮ್ಮಿ ಆಗ್ಯಾವ. ಓಕೆ, ಮಳೆ ಇಲ್ಲದೆ ಇರೋದಕ್ಕೆ ಏನಾದ್ರು ಪ್ರಾಬ್ಲಮ್ ಅಥವಾ ಹೇಗೆ? ನಾರ್ಮಲ್ ಬರೋದೇ ಹೇಗೆ? ಬ್ಯಾಸಗಿ ಬೆಳೆ ಸರ್ ಬೆಳೆದ್ರ. ಬೇಸಿಗೆ ಬೆಳೆ. ಓಕೆ, ಸೊ ಬೆಳೆ ಚೆನ್ನಾಗಿ ಬರೋ ನಿರೀಕ್ಷೆ ಇದೆಯಾ? ಓಕೆನಾ? ಅಲ್ಲ, ಬಂದತ್ತ ತೆಗೆದಾಗ ಸ್ವಲ್ಪ ಕಮ್ಮಿ ಬಂದ ಇಳುವರಿ. ಕಡಿಮೆ ಬಂದಿದ್ಯಾ? ಓಕೆ, ಬೇಜಾರು ಮಾಡ್ಕೋಬೇಡಿ, ಮುಂದಿನ ಸರಿ ಚೆನ್ನಾಗಿ ಬರಲಿ, ಆಯ್ತಾ? ಓಕೆ, ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ನೋಡಕತ್ತೇವ್ ಸರ್. ಏನಂದ್ರಿ? ನಿಮ್ ಚಾನಲ್ ಚೆನ್ನಾಗಿ ಬರ್ತೈತಿ, ನೀವು ಹೇಳೋ ಮಾತು ಒಳ್ಳೆ ಚೆನ್ನಾಗಿರ್ತೈತಿ, ಅದಕ್ಕೋಸ್ಕರ ಕರೆ ಮಾಡಿದ್ವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ನೀವು ದೊಡ್ಡವರೆಲ್ಲ ಫೋನ್ ಮಾಡಿ ಈ ಥರ ಹೇಳಿದ್ರೆ ನಂಗೆ ತುಂಬ ಖುಷಿ ಆಗುತ್ತೆ, ತುಂಬ ಧೈರ್ಯ ಬರುತ್ತೆ, ಇನ್ನೂ ಸ್ವಲ್ಪ ಕಾರ್ಯಕ್ರಮ ಚೆನ್ನಾಗಿ ನಡೆಸಬೇಕು ಅಂತ. ಅದ ಟೈಮ್ ಸಿಗಲ್ಲ ಸರ್ ನಿಮ್ದು, ಅದಕ್ಕೆ ಈ ಬಾಣಿ ಓಟ ಬಿಟ್ಟು ಬಂದ ಸರ್, ನೀವು ಓಟ ಕಚ್ಚಿದ್ವಿ. ಅಯ್ಯೋ, ಭಾಳ ಖುಷಿ ಆಯ್ತು ಸರ್, ಪಾಪ ನಿಮ್ಮ ಕೆಲಸ ಬಿಟ್ಟು ಬಂದಿದ್ದೀರಿ. ಸೊ ಇಲ್ಲಿಂದನೇ ನಿಮ್ಗೆ ನಮಸ್ಕಾರಗಳನ್ನ ಹೇಳ್ತೀವಿ, ನಿಮ್ಮ ಪಾದಗಳಿಗೆ ನಮಸ್ಕಾರಗಳು ನನ್ನ ಕಡೆಯಿಂದ. ಅದಕ್ಕೆ ನೋಡಕ್ ಬಂದ್ ಸರ್, ನಿಮ್ದು ಚಾನಲ್ ಹಾಕಿದ್ವಿ ಬಂತು, ಅದಕ್ಕೆ ನೋಡಕ್ ಬಂದ್ರಿ. ತುಂಬ ಖುಷಿ ಆಯ್ತು ಸರ್. ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಾ? ಹೇಳ್ತಾವ ಸರ್. ಇದೊಂದು ಒಗಟು. ಸೊ ನಿಮ್ಮ ಹಳ್ಳಿ ಕಡೆ ನಿಮ್ಗೇನು ಕಷ್ಟ ಅಲ್ಲ ಇದು ಒಗಟನ್ನು ಬಿಡಿಸೋದು, ಯಾಕಂದ್ರೆ ನೀವು ಸುಮ್ಮನೆ ಏನೋ ಜಗ್ಲಿ ಕಟ್ಟೆ ಮೇಲೆ ಕುತ್ಕೊಂಡಾಗ ಏನೇನೋ ಒಗಟ್ಟು ಬಿಡಿಸ್ತಾನೆ ಇರ್ತೀರ, ಹೌದಾ? ಓಕೆ ಸರ್. ಇದೊಂದು ಒಗಟ್ಟು ಬಿಡಿಸಿ ನೋಡೋಣ. ಹಾರಿದರೆ ಹನುಮಂತ, ಕೂತರೆ ಮುನಿರಾಯ, ಕೂಗಿದರೆ ಕಾಡಿನ ಒಡೆಯ. ನವಿಲು ಇರಬೇಕು ಸರ್. ನವಿಲು ಅಲ್ಲ. ಈಗ ಆಲ್ರೆಡಿ 5 ಉತ್ತರ ಬಂದಿದೆ. ಒಂದು ಮಂಗ ಅಂತ ಹೇಳಿದರು, ಎರಡನೇದು ಕೋಗಿಲೆ ಅಂತ ಹೇಳಿದರು, ಮೂರನೇದು ಹುಲಿ ಅಂತ ಹೇಳಿದ್ರು. ಸೊ ಈಗ ನೀವು 4ನೇದು ನವಿಲು ಅಂತ ಹೇಳ್ತಿದ್ದೀರಿ. ಇವೆಲ್ಲವೂ ತಪ್ಪು ಉತ್ತರ, ಆದರೆ ಒಂದೊಂದು ಅರ್ಥದಲ್ಲಿ ಕರೆಕ್ಟಾಗಿದ್ದಾವೆ. ಬಟ್ ನಾವು ನಿರೀಕ್ಷೆ ಮಾಡ್ತಿರ್ತಕ್ಕಂಥ ಉತ್ತರ ಬೇರೆ ಇದೆ. ಸೊ ಯೂಶಲಿ ನಿಮ್ಮ ಹೊಲಗಳಲ್ಲಿ ಇದಿರುತ್ತೆ, ಆಮೇಲೆ ನಿಮ್ಮ ಮನೆಗಳ ಹತ್ರನೂ ಇದು ನೋಡೋಕೆ ಸಿಗುತ್ತೆ. ಗೆಸ್ ಮಾಡಿ ನೋಡೋಣ. ಅಲ್ಲ, ನಿಮ್ಮ ಹೊಲಗಳಲ್ಲಂತೂ ಇದ್ದೇ ಇರುತ್ತೆ, ಆಯ್ತಾ? ಆಮೇಲೆ ಎಷ್ಟೋ ಸಂದರ್ಭಗಳಲ್ಲಿ ಮನೆ ಹತ್ರನೂ ಇರುತ್ತೆ. ಮಳೆ ಬಂದಾಗಂತೂ ಕಂಡೇ ಕಾಣತ್ತೆ. ಮಳೆ ಬಂದಾಗ ಎಲ್ಲಾ ತರದ ಕ್ಲೂ ಕೊಡ್ತಾ ಇದ್ದೀನಿ. ಇರ್ಲಿ. ಸೊ ಮಳೆ ಬರ್ದೇ ಇದ್ದಾಗ ಒಬ್ರು ಮದುವೆ ಮಾಡಿಸ್ತೀನಿ, ನೆನಪಿದ್ಯಾ? ಕಪ್ಪೆ ಸರ್. ಕಪ್ಪೆ ಸರ್. ಕಪ್ಪೆ, ಕರೆಕ್ಟ್ ಸರ್, ಕಪ್ಪೆ.
ಹಾರಿದ್ರೆ ಎಷ್ಟು ದೂರಕ್ಕೆ ಬೇಕಾದ್ರೆ ಹಾರುತ್ತೆ. ರಾತ್ರಿ ಅದು ಒಂದ್ಸರಿ ಕೂಗಕ್ಕೆ ಶುರು ಮಾಡ್ತಿದ್ರೆ ನಿದ್ದೆ ಮಾಡೋಕ್ಕೆ ಆಗಲ್ಲ ಅಲ್ವಾ? ಓಕೆ ಸರ್. ಎಸ್, ಕಪ್ಪೆ ಸರಿಯಾಗಿರ್ತಕ್ಕಂಥ ಉತ್ತರ ಸರ್. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಹೀಗೆ ಕರೆ ಮಾಡ್ತಾರೆ ಸರ್, ಒಳ್ಳೆಯದಾಗಲಿ. ಓಕೆ ಸರ್. ಓಕೆ ಸರ್, ನಮಸ್ಕಾರ. ಎಸ್, ತುಂಬ ಅದೃಷ್ಟವಂತ ಅಂತ ಅನ್ಕೋತೀನಿ. ಏಕೆಂದರೆ ಪಾಪ ಬಣವೆ ಒಟ್ಟೋದು ಬಿಟ್ಬಿಟ್ಟು ನನ್ನ ಜೊತೆ ಮಾತಾಡಬೇಕು ಅಂತ ಕರೆ ಮಾಡಿದ್ದಾರೆ. ಸೊ ಧನ್ಯವಾದಗಳು ಸರ್, ನಿಮ್ಮ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ಅಂತ ಕೇಳ್ಕೊಳ್ತಾ, ಎಸ್ ಇನ್ನೊಂದು ಕರೆನ ಸ್ವೀಕರಿಸೋದಕ್ಕಿಂತ ಮುಂಚೆ ಇನ್ನಷ್ಟು ವಿಚಾರಗಳನ್ನ ತಿಳಿಸ್ಬಿಡ್ತೀನಿ. ನಾನು ಆಗಲೇ ಹೇಳ್ತಾ ಇದ್ದೆ, ಯಾಕೋ ಹೆಣ್ಮಕ್ಳಿಗೆ ಇಷ್ಟ ಅಂತನೋ ಏನೋ ಬಂಗಾರ ಲಕ್ಷದ ಕಡೆಗೆ ಓಡ್ತಾ ಇದೆ. ಆದರೆ ಅದನ್ನು ಅಲಕ್ಷ್ಯ ಮಾಡೋ ಸ್ಥಿತಿಯಲ್ಲಿ ಯಾರೂ ಇಲ್ಲ. ಯಾರೆಲ್ಲ ಮದುವೆಗಳನ್ನ ಹಮ್ಮಿಕೊಂಡ್ಬಿಟ್ಟಿದ್ದಾರೆ, ಅವರು ಲಕ್ಷ ಕೊಟ್ಟು ಬಂಗಾರವನ್ನಾದರೂ ಈಗ ಖರೀದಿ ಮಾಡಲೇಬೇಕಾಗಿರ್ತಕ್ಕಂಥ ಪರಿಸ್ಥಿತಿ. ಏನಪ್ಪ ಸಮಾಚಾರ ಅಂದರೆ, 10 ಗ್ರಾಮ್ ಚಿನ್ನದ ಗಟ್ಟಿ ಬೆಲೆ ಈಗ ಆಲ್ರೆಡಿ 95,000 ರೂಪಾಯಿಗೆ ಹೋಗ್ಬಿಟ್ಟಿದೆ ಅಂತೆ. ಯಾಕೋ ಗೊತ್ತಿಲ್ಲ, ಈ ರೇಂಜಿಗೆ ಓಡಿಸ್ತಾ ಇದ್ದಾರೆ. ಎಸ್, ಇನ್ನೊಂದು ಕರೆ ಬರ್ತಿದೆ, ನಮ್ಮ ಅಮ್ಮವ್ರು ಮಾತಾಡ್ತಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಅಮ್ಮ. ಅಮ್ಮ ನಮಸ್ತೆ. ಸಣ್ಣದೊಂದು ಉತ್ತರ ಇಟ್ಕೊಂಡು ಎಲ್ಲರನ್ನು ತಲೆಗೊಳ ಬಿಟ್ಬಿಟ್ಟೆ ಅಲ್ಲ. ಏನ್ ಮಾಡೋದಮ್ಮ, ಒಂದ್ ಸ್ವಲ್ಪ ಕಾಮಿಡಿ ಆಗಿರ್ಲಿ, ಕಾರ್ಯಕ್ರಮ ರಂಜನೆ ಆಗಿರ್ಲಿ. ತಲೆ ಕೆಡ್ಸಿಕೊಂಡು ಹುಡುಕ್ತಾ, ತಲೆ ಕೆಡ್ಸಿಕೊಂಡು ಹುಡುಕಿದ್ರೆ ಸಿಗಂಗಿಲ್ಲ ಅದು. ಓಕೆ ಓಕೆ. ಈಗ ಇನ್ನೊಂದು ಪ್ರಶ್ನೆ ಅಂತ ಉತ್ತರ ಇಟ್ಕೊಂಡು ನಾ ಏನಾಗಿರ್ಬೋದು ಅಂತ ನೋಡ್ರಿ, ನೀವೆಲ್ಲ ಒಂದ್ ಸ್ವಲ್ಪ ಹುಡುಕಿದ್ರ ಕಷ್ಟಪಟ್ಟು. ಸಾಕಾತಪ್ಪ ನೀನ್ ಹೇಳಿದ್ದೆ. ಹೌನಮ್ಮ ಹೌನಮ್ಮ. ಈಗ ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಹೇಳ್ಬೇಕೀಗ. ಹೇಳಪ್ಪ, ಅದೇ ನೋಡೋಣ. ಹೊಕ್ಕಿದ್ದು ಒಂದಾಗಿ, ಹಲೋ ಕೇಳಿಸ್ತಾ ಇದೆಯಮ್ಮ? ಹೇಳಪ್ಪ. ಹೊಕ್ಕಿದ್ದು ಒಂದಾಗಿ, ಹೊರಟಿದ್ದು ನೂರಾಗಿ. ಉತ್ತರ ಹೇಳ್ಬೇಕಷ್ಟೇ, ಏನದು? ಶಿವ ಶಿವ. ಹಾ, ಹೊಕ್ಕಿದ್ದು ಒಂದಾಗಿ, ಹೊಕ್ಕಿದ್ದು ಒಂದಾಗಿ, ಹೊರಟಿದ್ದು ನೂರಾಗಿ. ಏನ ಗೊತ್ತಾಗವಲ್ದಪ್ಪ. ಅದಾಗ ಗೊತ್ತಾಯ್ತನಪ್ಪ, ಕಲ್ಲರಳಿ ಹೂವಾಗಿ ಎಲ್ಲರಿಗೂ ಬೆಳಕಾಗಿ. ಅದೊಂದು ಉತ್ತರ ಹೇಳ್ತೀನಿ. ಇನ್ನೊಂದ್ಸರಿ ಹೇಳ್ರಮ್ಮ ಒಗಟು. ಕಲ್ಲರಳಿ ಹೂವಾಗಿ ಎಲ್ಲರಿಗೂ ಬೇಕಾಗಿ, ಮಲ್ಲಿಕಾರ್ಜುನ ಶಿಖರಕ್ಕೆ ಬೆಳಕಾಗಿ. ಸೂರ್ಯ ಅಲ್ವಾ? ಸೂರ್ಯನಾ? ಸೂರ್ಯ ಅಲ್ಲ 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 ಅಲ್ಲಪ್ಪ, ಕಲ್ಲದ ಸೂರ್ಯ ಕಲ್ಲಾಗಿ ಆಳ್ತಾನ ಅವನು. ಅಲ್ಲ ಅಲ್ಲ, ಅರಳಲ್ಲ. ನೀನು ಕಷ್ಟ ಅಂತ ಹೇಳಿ ಮಾಡಿದ್ವಿ, ನಾವು ಅದಕ್ಕೆ ಸಣ್ಣದೊಂದು ಪ್ರಶ್ನೆ ಕೇಳ್ತಾಗ ನಿನ್ಗೆ. ಅಲ್ಲ, ಈಗ ನನಗೆ ತಲೆ ಕೆಡ್ಸಕತ್ತಿದ್ದು. ಕಲ್ಲರಳಿ ಹೂವಾಗಿ. ಅಮ್ಮ ನೀವೇ ಹೇಳ್ಬಿಡ್ರಿ. ಅಲ್ಲಪ್ಪ, ನೀನ್ ಇಟ್ಟ ತನಕ ಎಲ್ಲರ ತಲೆ ಉಳಗ್ಬಿಟ್ಬಿಡ್ತಿ. ಇಲ್ಲ, ನನಗೂ ಗೊತ್ತಾಗ್ತಿಲ್ಲಮ್ಮ. ಅಲ್ಲಪ್ಪ, ಸುಣ್ಣ ಅಲ್ಲನಪ್ಪ, ಕಲ್ಲು ಅರಳೋದಿಲ್ಲ ಅದು. ಕಲ್ಲರಳಿ ಹೂವಾಗಿ ಎಲ್ಲರಿಗೂ ಬೆಳಕಾಗಿ, ಮಲ್ಲಿಕಾರ್ಜುನ ಶಿಖರಕ್ಕೆ ಬೆಳಕಾಗಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸುಣ್ಣ. ಸುಣ್ಣ. ಹೌದೌದೌದು, ಎಲ್ಲರ ಗೋಡೆ ಬೆಳಕಾಗತ್ತೆ. ಕರೆಕ್ಟು. ತುಂಬಾ ಖುಷಿ ಆಯ್ತು. ಪ್ರಶ್ನೆಗೆ ಉತ್ತರ ನಮಗೆ ಗೊತ್ತಾಗದಲ್ಲಪ್ಪ, ಅದ್ ಯಾರಿಗೆ ಹೇಳಿ ನಂಪಟ್ಟು ಹೇಳ್ತಾರ ನೋಡೋಣ. ಆಯ್ತಮ್ಮ, ಆಯ್ತು. ಈಗ ಯಾರು ಹೇಳಿಲ್ಲ ಅಂದ್ರೆ ಲಾಸ್ಟಿಗೆ ನಾನೇ ಹೇಳ್ಬಿಡ್ತೀನಿ, ಆಯ್ತಾ? ಆಯ್ತಪ್ಪ, ಒಳ್ಳೇದಾಗಿ. ನಮಸ್ಕಾರಮ್ಮ, ನಮಸ್ಕಾರ, ಥ್ಯಾಂಕ್ ಯು. ಎಸ್, ಸೊ ನಮ್ಮ ಅಜ್ಜಿ ಒಂದೊಳ್ಳೆ ಹುಳ ಬಿಟ್ಬಿಟ್ರು. ಕಲ್ಲರಳಿ ಹೂವಾಗಿ ಎಲ್ಲರ ಮನೆ ಬೆಳಕಾಗಿ, ಮಲ್ಲಿಕಾರ್ಜುನನ ಶಿಖರಗೆ ಬೆಳಕಾಗಿ ಏನೋ ಸಮಥಿಂಗ್ ಅಂತ ಹೇಳಿದ್ರು. ಎಷ್ಟೊಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಗಾದೆ ಮಾತಲ್ವಾ? ಎಸ್, ಸುಣ್ಣ ಕಲ್ಲಿಂದನೇ ಆಗತ್ತೆ. ಸೊ ಎಲ್ಲ ಕತ್ಲು ಅಂದರೆ ಈ ಗೋಡೆಗಳೆಲ್ಲ ಗಲೀಜಾಗಿರುತ್ತೆ, ಅಥವಾ ಸಿಮೆಂಟಿಂದ ಮಾಡಿದಾಗ ಅಥವಾ ಮಣ್ಣಿಂದ ಮಾಡಿದಾಗ ಅದು ಕಪ್ಪಾಗಿರುತ್ತೆ. ಸೊ ಸಿಮೆಂಟ್ ಬಣ್ಣ ಬಿಳಿ ಹೊಡೆದ ತಕ್ಷಣ, ಸುಣ್ಣ ಹೊಡೆದ ತಕ್ಷಣ ಬೆಳ್ಳಗಾಗತ್ತೆ. ಸೊ ಈವನ್ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೂ ಕೂಡ ಬೆಳ್ಳಗಾಗಬೇಕು ಅಂದರೆ ಇದೇ ಸುಣ್ಣ ಬೇಕು. ಇಷ್ಟೊಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಮಾತು. ಸೊ ಥ್ಯಾಂಕ್ ಯು, ಒಳ್ಳೆಯ ಒಂದು ಒಗಟನ್ನು ಬಿಡಿಸಿದ್ರು ಅಮ್ಮ. ಇನ್ನೊಂದು ಕರೆ ಬರ್ತಾ ಇದೆ, ಯಾರದ್ದು ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ ಹಲೋ. ಸ್ವಲ್ಪ ಜೋರಾಗಿ ಮಾತಾಡಿಮ್ಮ, ನಂಗೇನು ಕೇಳಿಸ್ತಾನೆ ಇಲ್ಲ. ಹಲೋ, ನಂಗೇನು ಕೇಳಿಸ್ತಾನೆ ಇಲ್ಲ, ಸ್ವಲ್ಪ ಜೋರಾಗಿ ಮಾತಾಡ್ತೀರಾ?
ಈಗ ಕೇಳಿಸುತ್ತಾ? ಏನು ಕೇಳಿಸ್ತಿಲ್ಲ. ಸ್ಪೀಕರ್ ಆಫ್ ಮಾಡಿ ನಾರ್ಮಲ್ ಕಾಲಲ್ಲಿ ಮಾತಾಡಿ. ಸ್ವಲ್ಪ ಬೇಗ ಮಾತಾಡಬೇಕು. ಹಲೋ, ಹಾಂ ಹೇಳಿ, ತಮ್ಮ ಹೆಸರು? ಚಂದನಾ ಅಂತ. ಸಂಜನಾ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ದಾವಣಗೆರೆ. ದಾವಣಗೆರೆಯಿಂದ. ಏನು ಓದ್ತಾ ಇದ್ದೀರಿ? ಹಲೋ, ಏನು ಓದ್ತಾ ಇದ್ದೀರಿ ಕೇಳಿದೆ. ನಾನು ಸ್ಕೂಲಿಗೆ ಹೋಗ್ತಾ ಇದ್ದೀನಿ. ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಿ ಪುಟ? ಈಗ 7th. 7th ಸ್ಟ್ಯಾಂಡರ್ಡಾ? ಹಲೋ, ಹಲೋ. 7th ಸ್ಟ್ಯಾಂಡರ್ಡಾ? ಹಾ, ಈಗ 7th. ಓಕೆ, ಒಳ್ಳೆಯದಾಗಲಿ. ಸೊ ಒಂದು ಒಗಟು ಕೇಳಿದರೆ ಉತ್ತರ ಹೇಳ್ತೀರಾ? ಹಾ. ಹೊಕ್ಕಿದ್ದು ಒಂದಾಗಿ ಹೊರಟಿದ್ದು ನೂರಾಗಿ. ಬೇಗ ಹೇಳಬೇಕು ಉತ್ತರ. ಗೊತ್ತಾಗ್ತಿಲ್ಲ. ಗೊತ್ತಾಗ್ತಿಲ್ವಾ? ಓಕೆ, ಪರೀಕ್ಷೆ ಎಲ್ಲ ಮುಗೀತಾ? ಹಾ, ಆಯ್ತು. ರಿಸಲ್ಟ್ ಬಂತಾ? ಇನ್ನು ರಿಸಲ್ಟ್ ಇಲ್ಲ. ಬಂದಿಲ್ವಾ? ಓಕೆ, ಆಲ್ ದಿ ವೆರಿ ಬೆಸ್ಟ್, ಒಳ್ಳೆಯದಾಗಲಿ. ಸೊ ಚೆನ್ನಾಗಿ ಓದಿಪ್ಪ. ಒಗಟ್ ಕೇಳ್ಬೋದಾ? ಕೇಳಿ ಕೇಳಿ. ಮೇಲೆ ಹಸಿರು, ಒಳಗೆ ಕೆಂಪು, ಅದರ ಒಳಗೆ ಕಪ್ಪು ಅಥವಾ ಬಿಳಿ. ಇನ್ನೊಂದ್ಸರಿ ಹೇಳಿ. ಹಣ್ಣು ಅದು. ಒಗಟು ಇನ್ನೊಂದ್ಸರಿ ಹೇಳಿ. ಮೇಲೆ ಹಸಿರು, ಒಳಗೆ ಕೆಂಪು, ಅದರ ಒಳಗೆ ಕಪ್ಪು ಅಥವಾ ಬಿಳಿ? ಕಲ್ಲಂಗಡಿ ಹಣ್ಣು ಅಲ್ವಾ? ಹಾ. ಓಕೆ ಅಮ್ಮ, ಥ್ಯಾಂಕ್ ಯು ಸೊ ಮಚ್ ಕರೆ ಮಾಡಿದ್ದಕ್ಕೆ. ಒಳ್ಳೆಯದಾಗಲಿ, ನಮಸ್ಕಾರ. ಎಸ್, ಥ್ಯಾಂಕ್ ಯು ವೀಕ್ಷಕರೇ. ಸ್ವಲ್ಪ ಸರಿಯಾಗಿ ಕೇಳ್ತಾ ಇರಲಿಲ್ಲ, ವಾಯ್ಸ್ ಏನೋ ಒಂಚೂರು ಡಿಸ್ಟರ್ಬೆನ್ಸ್ ಇತ್ತು. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಬಹುಶಃ ನೋಡೋಣ ಯಾರ್ದು ಅಂತ. ನಮಸ್ತೆ ದಾವಣಗೆರೆ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಿ ಮೇಡಮ್? ಹಲೋ. ಹಲೋ, ಕಾವ್ಯ ಮೇಡಮ್ ಅಲ್ವಾ? ಹ್ಞೂ ಹೌದು ಸರ್. ಹೇಳಿ ಹೇಳಿ. ತಿಂಡಿ ಆಯ್ತಾ? ಹಲೋ. ಹಲೋ, ತಿಂಡಿ ಆಯ್ತಾ ಮೇಡಮ್? ಹ್ಞೂ ಆಯ್ತು ಸರ್. ನಿಮ್ದು? ಹಾಂ ಆಯಿತು. ಏನು ತಿಂಡಿ ತಿಂದ್ರಿ? ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ವಿ ಸರ್. ಮಾವಿನಕಾಯಿ ಚಿತ್ರಾನ್ನನಾ? ಸೂಪರ್. ಓಕೆ, ಒಂದು ಪ್ರಶ್ನೆಗೆ ಅಥವಾ ಒಂದು ಒಗಟು ಕೇಳ್ತೀನಿ, ಉತ್ತರ ಹೇಳ್ಬೋದಾ? ಹ್ಞೂ ಹೇಳ್ರಿ ಸರ್. ಓಕೆ. ಹೊಕ್ಕಿದ್ದು ಒಂದಾಗಿ ಹೊರಟಿದ್ದು ನೂರಾಗಿ. ಪೈಜೋಳ ಸರ್. ಪೈಜೋಳನ? ಜೋಳ ಜಾಸ್ತಿ ಆಗ್ತಾವಲ್ಲ ಸರ್, ಅದಕ್ಕೆ ಅದು. ರಾಗಿ ಅದಕ್ಕಿಂತ ಜಾಸ್ತಿ ಆಗತ್ತೆ. ಹ್ಞೂ, ರಾಗಿನೂ ಆಗುತ್ತೆ, ಅದು ಅಕ್ಕಿನೂ ಆಗತ್ತೆ ಅಲ್ವಾ? ಎಸ್, ಎನಿಹೌ ಒಂದು ಕಡೆಯಿಂದ ಉತ್ತರ ನೋಡಿದ್ರೆ ಸರಿ, ಬಟ್ ನಾವು ನಿರೀಕ್ಷೆ ಮಾಡ್ತಾ ಇರ್ತಕ್ಕಂಥ ಉತ್ತರ ಬೇರೆ. ಎಸ್, ಯುಗಾದಿ ಎಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರಾ? ಸೊ ಕರೆ ಕಟ್ ಆಯಿತು. ಎಸ್, ನಾನು ಕೇಳಿರ್ತಕ್ಕಂಥ ಪ್ರಶ್ನೆ ಇನ್ನು ಸರಿಯಾಗಿ ಉತ್ತರ ಸಿಕ್ಕಿಲ್ಲ. ಇನ್ನೊಮ್ಮೆ ಪ್ರಶ್ನೆ ರಿಮೈಂಡ್ ಮಾಡ್ತೀನಿ. ಹೊಕ್ಕಿದ್ದು ಒಂದಾಗಿ ಹೊರಟಿದ್ದು ಅದು ನೂರಾಗಿ. ಯಾರಿಗೆ ಸರಿ ಉತ್ತರವನ್ನು ಕೊಡ್ತಾರೆ ಅಂತ ನೋಡೋಣ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ ಸರ್, ಹೇಳಿ ತಮ್ಮ ಹೆಸರು? ನಮ್ಮ ಹೆಸರು ಮಾಯಣ್ಣ ಅಂತ ಹೇಳಿ ಸರ್. ಮಾಯಣ್ಣ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಅಂತಾಪುರದಿಂದ ಸರ್. ಸಾರಿ? ಹಲೋ ಸರ್, ಅಂತಾಪುರದಿಂದ. ಓಕೆ, ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಸರ್, ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಆಯ್ತು ಸರ್, ವಾಲ್ಯೂಮ್ ಕಮ್ಮಿ ಮಾಡಿದ್ದು ಸರ್. ಓಕೆ, ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಹ್ಞೂ ಸರ್, ಯುಗಾದಿ ಹಬ್ಬದ ಶುಭಾಶಯಗಳು ಸರ್. ಧನ್ಯವಾದಗಳು ಸರ್, ನಿಮಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೇಗೆ ಮಾಡಿದ್ರಿ ಹಬ್ಬ? ಎಲ್ಲ ಗ್ರ್ಯಾಂಡ್ ಆಯ್ತಾ? ಹ್ಞೂ ಸರ್, ಎಲ್ಲ ಗ್ರ್ಯಾಂಡ್ ಸರ್. ಹಳ್ಳಿ ಕಡೆ ಎಲ್ಲ ಎಣ್ಣೆ ಹಚ್ಕೊಂಡು ಓಕೆ. ಹಾಂ, ಎಣ್ಣೆ ಸ್ನಾನ ಮಾಡಿ, ಬೆಳಿಗ್ಗೆ ಸ್ನಾನ ಮಾಡಿ, ನಿನ್ನೆ ಮೊನ್ನೆ ಚಂದ್ರದರ್ಶನ ನೋಡಿ, ನಿನ್ನೆ ನಾವು ಇಲ್ಲೆಲ್ಲ ಕುಟಿಗೆ ಅಂತ ಹೋಗಿದ್ವಿ, ದೇವ್ರ ತರ ಹೋಗಿದ್ವಿ. ಓಕೆ, ದೇವ್ರ ಪೂಜೆ ಗೀಜೆ ಎಲ್ಲ ಮಾಡಿದ್ವಿ. ಎಲ್ಲ ಬಹಳ ವಿಜೃಂಭಣೆಯಿಂದ ಆಯ್ತು ಸರ್. ತುಂಬಾ ಸಂತೋಷ ಸರ್. ಒಂದು ಫೋಟೋ ಕಳಿಸ್ಕೊಡಿ ಇವತ್ತು. ಸರ್, ನಾಳೆ ಆ ಫೋಟೋ ಪ್ರಸಾರ ಮಾಡ್ತೀವಿ. ಏನಾದ್ರು ವಿಡಿಯೋ ಇದ್ರೆ ವಿಡಿಯೋ ಕಳಿಸ್ಕೊಡಿ, ಆದರೆ ವಿಡಿಯೋ 30 ಸೆಕೆಂಡ್ ಅಥವಾ 40 ಸೆಕೆಂಡ್ ಮಾತ್ರ ಇರಬೇಕು, ಆಯ್ತಾ? ಆಯ್ತು ಸರ್, ಆಯ್ತು ಸರ್. ಅದಕ್ಕಿಂತ ದೊಡ್ಡದಿದ್ರೆ ಇಲ್ಲಿ ಪ್ರಸಾರ ಮಾಡೋಕ್ಕಾಗಲ್ಲ. ಆಯ್ತು ಸರ್, ಓಕೆ ಸರ್. ಕಳಿಸ್ಕೊಡಿ, ಒಳ್ಳೇದಾಗಲಿ. ಸೊ ಹಬ್ಬ ಗ್ರ್ಯಾಂಡಾಗಿ ಮಾಡಿದ್ದೀರಿ ಅಂತ ಹೇಳ್ತೀರಾ, ಅದೇ ಖುಷಿಗೆ ಒಂದು ಪ್ರಶ್ನೆ ಕೇಳ್ಬೋದಾ? ಉತ್ತರ ಹೇಳ್ತೀರಾ? ಹೇಳಿ ಸರ್. ಹೊಕ್ಕಿದ್ದು ಒಂದಾಗಿ ಹೊರಟಿದ್ದು ನೂರಾಗಿ.
ಏನದು ಉತ್ತರ ಹೇಳ್ಬೇಕು? ನಿಮ್ ಪ್ರೋಗ್ರಾಮ್ ನೋಡ್ತಾ ಇದ್ದೆ. ಥ್ಯಾಂಕ್ ಯು ಸರ್. ನೀವು ಇದನ್ನೆಲ್ಲ ಹೋಗ್ಬಿಟ್ಟು ಕೇಳಿದ್ರಿ, ಯಾಕೆ ಕಲ್ಲಂಗಡಿ ಕೇಳಿದ್ರು ಒಬ್ರು, ಯಾರ ಹಸುದು ಇದು ಒಳಗೆ ಕೆಂಪು ಒಳಗೆ ಕರೆಯೋದು ಅಂತ. ಅದು ತಪ್ಪು, ಕೇಳಿದ್ ತಪ್ಪಿತ್ತು ಸರ್. ಅದು ಪ್ರಶ್ನೆ ಕೇಳಿದ್ ತಪ್ಪಿತ್ತು, ನಾನೇ ಸರಿ ಉತ್ತರ ಹೇಳ್ಬಿಟ್ಟೆ. ಅದಕ್ಕೆ ನೀವೇ ಸರಿ ಉತ್ತರ ಹೇಳಿದ್ರಿ ಸರ್. ಅದಕ್ಕೆ ನಮ್ ಕಡೆ ಎಲ್ಲ ಏನ್ ಹೇಳ್ತೀವಿ ಅಂದ್ರೆ ಸರ್, ಹಸಿರು ಆಸ್ಪತ್ರೆ, ಕೆಂಪು ಡಾಕ್ಟ್ರು, ಕರೆಗುಳಿಗೆ ಅಂತ ಹೇಳ್ತೀವಿ ಸರ್. ಓಕೆ ಓಕೆ, ಇನ್ನೂ ಸರ್ ಹೇಳಿ. ಹಸಿರು ಆಸ್ಪತ್ರೆ, ಕೆಂಪು ಡಾಕ್ಟ್ರು, ಓಕೆ, ಕರೆಗುಳಿಗೆ ಅಂತ ಹೇಳ್ತೀವಿ ಸರ್. ಕರೆಗುಳಿಗೆ, ಓಕೆ ಓಕೆ, ಕರೆಕ್ಟ್ ಕರೆಕ್ಟ್, ಒಗಟಾಗಿ ಮಾಡಿದೀವಿ ಸರ್ ಅದನ್ನ. ಚೆನ್ನಾಗಿದೆ ಚೆನ್ನಾಗಿದೆ. ಓಕೆ, ನನ್ನ ಪ್ರಶ್ನೆಗೆ ಉತ್ತರ ಹೇಳ್ಬಿಡಿ ಬೇಗ, ನನ್ನ ಒಟ್ಟಿಗೆ ಉತ್ತರ. ಸರ್ ಅದು ಗೊತ್ತಿಲ್ಲ ಸರ್, ನಮ್ ಪ್ರಶ್ನೆ ಒಂದು ಕೇಳ್ತೀನಿ, ಹೇಳ್ಬಿಡಿ ಸರ್. ಕೇಳ್ರಿ ಸರ್, ಕೇಳ್ರಿ. ಗಿಡ್ಡ ಹುಡುಗಿ ಗುಜ್ಜಿರ ಮಂತ್ ಮಕ್ಳು ಹಾಕೋ ಸರ್. ಏನಂದ್ರಿ? ಗಿಡ್ಡ ಹುಡುಗಿ ಗುಜ್ಜಿ ಮನೆ ತುಂಬಾ ಮಕ್ಳು ಹಾಕೋ ಸರ್. ಬೆಳ್ಳುಳ್ಳಿನಾ? ಹ್ಞೂ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಎಸ್ ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್. ಎಸ್ ಸರ್. ಸರ್, ನನ್ನ ಪ್ರಶ್ನೆಗೆ ಉತ್ತರ ಹೇಳಿಲ್ಲ ನೀವು ಸರ್. ಅದು ಸ್ವಲ್ಪ ನಮ್ಗೆ ಎಂದು ಕೇಳಿಲ್ಲ ಸರ್. ಮೊನ್ನೆ ಅಲ್ಲ ಸರ್, ಮೊನ್ನೆ ಯುಗಾದಿ ಹಬ್ಬದಾಗ ಏನೇನು ಉಂಡ್ರಿ ಹೇಳ್ರಿ ಹೋಗ್ಲಿಕ್ಕೆ. ಸರ್, ಎಲ್ಲ ಮಕ್ಕಳೆಲ್ಲ ಹೋಳಿಗೆ ಮಾಡ್ತಾರೆ ಸರ್. ಮತ್ತೆ ಕರಿಗಡು ಮಾಡ್ತೀವಿ, ಮತ್ತೆ ಅನ್ನ ಸಾರು, ಚಪಾತಿ, ಇದು ಚಿತ್ರಾನ್ನ. ಮೊದ್ಲಿನ ದಿವಸ ಏನ್ ಮಾಡ್ತಾರೆ? ಮೊದಲಿನ ದಿವಸ ಪಾಯಸ ಮಾಡ್ತೀವಿ ಸರ್, ಶಾವಿಗೆ ಮಾಡ್ತೀವಿ ಸರ್ ನಾವು. ಅದೇ ಉತ್ತರ. ಹೌದು ಸರ್, ಥ್ಯಾಂಕ್ ಯು. ನಮ್ಮನೆ ಶಾವಿಗೆನೇ ಮಾಡಿದ್ದು ಸರ್. ಓಕೆ. ಸೊ ಶಾವಿಗೆ ಹಾಕುವಾಗ ಅದನ್ನ ಡೈರೆಕ್ಟ್ ಆಗಿ ಒಂದೇ ಇಡ್ತಾರಲ್ವಾ ಹಿಟ್ಟನ್ನ, ಆ ಕಡೆ ಹೊರಗಡೆ ಬರುವಾಗ ಅದು 100 ಶಾವಿಗೆ ಆಗಿ ಬರುತ್ತಲ್ವಾ? ಎಸ್, ಅದಕ್ಕೆ ಹೊಕ್ಕಿದ್ದು ಒಂದಾಗಿ ಹೊರಟಿದ್ದು 100 ಆಗಿ ಅಂದ್ರೆ ಶಾವಿಗೆ ಸರಿಯಾಗಿರ್ತಕ್ಕಂಥ ಉತ್ತರ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್, ಕರೆ ಮಾಡಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಹಿಂಗೆ ಕರೆ ಮಾಡ್ತಾರೆ, ಫೋಟೋ ಕಳಿಸ್ಕೊಡಿ ಸರ್, ನಾಳೆ ಹಾಕ್ತೀನಿ. ಓಕೆನಾ? ಓಕೆ ಸರ್, ಒಳ್ಳೇದಾಗಲಿ, ನಮಸ್ಕಾರ. ನಮಸ್ಕಾರ. ಎಸ್ ವೀಕ್ಷಕರೇ, ಸೊ ಮುಂದಿನ ಒಂದು ಪ್ರಶ್ನೆ ಹೇಳ್ಬಿಡ್ತೀನಿ, ಅದಾದ ನಂತರ ಇನ್ನಷ್ಟು ವಿಚಾರಗಳನ್ನ ಹೇಳಲಿಕ್ಕಿದೆ. ಸೊ ಒಂದು ಹುಟ್ಟುಹಬ್ಬದ ಫೋಟೋಸ್ ಕೂಡ ಇದೆ, ಸೊ ಅದನ್ನು ಕೂಡ ಅವ್ರಿಗೆ ಶುಭಾಶಯವನ್ನು ಹೇಳಿಬಿಡೋಣ. ಸೊ ರಾಘವೇಂದ್ರ ಎಂ ರಾಯ್ಕರ್ ಅವರ ಹುಟ್ಟುಹಬ್ಬ, ನಿನ್ನೆ ಕೂಡ ಅವ್ರ ಫೋಟೋ ಪ್ರಸಾರ ಮಾಡಿದ್ವಿ, ಬಟ್ ಅವ್ರು ನಿನ್ನೆ ನೋಡಿಲ್ಲ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿಂದ ಇವತ್ತು ಇನ್ನೊಮ್ಮೆ ಪ್ರಸಾರ ಮಾಡ್ತಾಯಿದ್ದೀವಿ. ಎಸ್, ಮುಂದಿನ ಒಂದು ಒಗಟನ್ನು ಹೇಳ್ತಾ ಇದ್ದೀನಿ. ಸಾವಿರಾರು ಹಕ್ಕಿಗಳು ಒಂದೇ ಬಾರಿ ನೀರಿಗಿಳಿಯುತ್ತವೆ. ಏನಿದಕ್ಕೆ ಉತ್ತರ ನೋಡೋಣ. ಸೊ ಅದನ್ನು ನಿರೀಕ್ಷೆ ಮಾಡ್ತಾ ಇನ್ನಷ್ಟು ವಿಚಾರಗಳನ್ನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡಿಬಿಡ್ತೀನಿ. ನಾನಾಗಲೇ ಹೇಳ್ತಾ ಇದ್ದೆ, ಚಿನ್ನದ ಬೆಲೆ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಗ್ತಾಯಿದೆ. ಅದು ಹೇಳಿ ಕೇಳಿ ಎಲ್ಲಿ ಹೋಗ್ತಾ ಇದೆ ಅಂದರೆ 95,000ಕ್ಕೆ ಆಗಲೇ ಹೋಗ್ಬಿಟ್ಟಿದೆ. ಭಾರತದಲ್ಲಿ ಚಿನ್ನ ಸಂಗ್ರಹ ವಿಶ್ವದ ಟಾಪ್ 10 ಬ್ಯಾಂಕ್ಗಳಿಗಿಂತ ಹೆಚ್ಚು ಅಂತೆ, ಅದಕ್ಕೆ ಈ ರೇಂಜ್ ರೇಟ್ ಆಗ್ತಾಯಿದೆ. ಎಸ್, ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ 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 ಸ್ವಲ್ಪ ಜೋರಾಗಿ ಮಾತಾಡಿಮ್ಮ, ಏನು ಕೇಳಿಸ್ತಾ ಇಲ್ಲ. ಪುತ್ತೂರಿಂದ ಲಲಿತಮ್ಮ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಯುಗಾದಿಯ ಶುಭಾಶಯಗಳು. ಧನ್ಯವಾದಗಳಮ್ಮ, ನಿಮಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಹಬ್ಬನ? ತುಂಬಾ ಚೆನ್ನಾಗಿ ಮಾಡಿದ್ವಿ. ನೀವು ಸರ್? ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ ನಾವು ಕೂಡ. ಸೊ ಚಂದ್ರನ್ ನೋಡಿದ್ವಿ, ಶಾವಿಗೆ ತಿಂದ್ವಿ, ಹೋಳಿಗೆ ತಿಂದ್ವಿ, ಬೇವು ತಿಂದ್ವಿ. ಥ್ಯಾಂಕ್ ಯು ಸೊ ಮಚ್ ಅಮ್ಮ. ಸೊ ನಿಮ್ಮ ವಾಯ್ಸ್ ತುಂಬ ನಿಧಾನಕ್ಕೆ ಕೇಳಿಸ್ತಾ ಇದೆ ನನಗೆ. ನೀವು 4 ಮಾತಾಡಿದ್ರೆ ಒಂದೇ ಒಂದು ಕೇಳಿಸ್ತಾ ಇದೆ. ಸ್ವಲ್ಪ ಸ್ಪೀಕರ್ ಆಫ್ ಮಾಡಿಬಿಡಿ. ಯಾ, ಓಕೆ, ಮಾರ್ಚ್ 17 ಹುಟ್ಟಿದಬ್ಬ ಅಂತ ಅಷ್ಟು ಕೇಳಿಸ್ತಾ ಇದೆ. ಯಾರ್ದು ಅಂತ ಗೊತ್ತಿಲ್ಲ, ಅವ್ರ ಹೆಸರು ಹೇಳ್ಬಿಡಿಮ್ಮ. ಗಗನ್. ಓಕೆ, ಸೊ ಬಿಲೇಟೆಡ್ ವಿಶಸ್ನ ತಿಳಿಸ್ತಾ ಇದ್ದೀನಿ ಗಗನ್ ಅವರಿಗೆ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಒಳ್ಳೆಯದಾಗಲಿ, ಅವ್ರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸಂಪತ್ತು ಆ ಭಗವಂತ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿಮ್ಮ. ಥ್ಯಾಂಕ್ ಯು ಮಾ. ಸೊ ದಯವಿಟ್ಟು ಕ್ಷಮೆಯಲ್ಲಿ, ನಂಗೆ ಏನೂ ಸರಿ ಕೇಳಿಸ್ತಾ ಇಲ್ಲ, ಹಾಗಾಗಿ ನಾನು ಕರೆ ಕಟ್ ಮಾಡ್ತಿದ್ದೀನಿ, ಏನು ಅನ್ಯಥಾ ಭಾವಿಸ್ಬೇಡಿ. ಓಕೆ, ತಿಂಡಿ ಆಯಿತು ಮಾ, ನಿಮ್ದು ಆಯ್ತಾ? ಅಕ್ಕಿ ರೊಟ್ಟಿನಾ? ವಾವ್, ಸೂಪರ್. ಏನು ಕಾಂಬಿನೇಷನ್ ಅಕ್ಕಿ ರೊಟ್ಟಿಗೆ? ವಾವ್, ಸೂಪರ್. ಸೊ ಈಗ ಏನಾರು ಬಂದರೆ ನಮಗೊಂಚೂರು ಸಿಗುತ್ತಾ? ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಸೊ ಒಳ್ಳೆಯದಾಗಲಿ, ಹೀಗೆ ನಗ್ನಗ್ತಾ ಖುಷಿಯಾಗಿರಿ, ಕರೆ ಮಾಡ್ತಾ ಇರಿ ಮಾ. ಥ್ಯಾಂಕ್ ಯು. ಓಕೆ ಮಾ, ನಮಸ್ತೆ. ಏನು ನೆಟ್ವರ್ಕ್ ಇಶ್ಯೂನೋ ಏನೋ ಗೊತ್ತಿಲ್ಲ, ಬಟ್ ಕ್ಲಿಯರ್ ಆಗಿರಲಿಲ್ಲ ವಾಯ್ಸ್. ಸೊ ಸ್ಟಿಲ್ ಸಾಧ್ಯವಾದಷ್ಟು ಕೇಳಿಸ್ಕೊಂಡು ಮಾತಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ, ಕ್ಷಮೆ ಇರಲಿ.
ಸೊ ಒಂದೇ ದಿನ 10 ಗ್ರಾಮ್ಗೆ 2,000 ರೂಪಾಯಿ ಏರಿಕೆ ಆಗಿದೆ. ದಿಲ್ಲಿಲಿ 24 ಕ್ಯಾರೆಟ್ ಬಂಗಾರ 94,150 ರೂಪಾಯಿ ಆಗಿದ್ದರೆ 10 ಗ್ರಾಮ್ ಚಿನ್ನದ ಗಟ್ಟಿಯ ಬೆಲೆ 95,000 ರೂಪಾಯಿ ಆಗಿದೆ ಅಂತೆ. ಸೊ ವೆರಿ ಡೇಂಜರಸ್. ಕಳೆದ ವರ್ಷಕ್ಕಿಂತ ಚಿನ್ನದ ದರ 35% ಏರಿಕೆ ಆಗಿದೆ ಅಂತೆ. ಓ ಮೈ ಗಾಡ್. ಸೊ ಇನ್ನು ಎಲ್ಲೆಲ್ಲಿ ಹೋಗುತ್ತೋ ಗೊತ್ತಿಲ್ಲ ಇದು. ಎಸ್, ಇನ್ನಷ್ಟು ವಿಚಾರಗಳನ್ನು ಅಪ್ಡೇಟ್ ಮಾಡಿಬಿಡ್ತೀನಿ. ಅದರಲ್ಲೂ ಕೂಡ ಒಂದು ವಿಚಾರವನ್ನು ಹೇಳಲೇಬೇಕು. ಸೊ ನಿನ್ನೆಯಿಂದ ಹೆಚ್ಚು ಕಡಿಮೆ 7-8 ಬೆಲೆಗಳು ಜಾಸ್ತಿ ಆಗಿದೆ. ಯಾಕೆ ಸರ್ ಹೇಳಿ ಹೊಟ್ಟೆ ಒರೆಸ್ತೀರಾ ಅಂತೀರಿ, ಬಟ್ ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ಬಿಡ್ತೀನಿ. ಆಗಲೇ ನಾನು ಹೇಳಿದ್ದೀನಿ, ಹಾಲಿನ ರೇಟು 4 ರೂಪಾಯಿ ಏರಿಕೆ ಆದರೆ ಮೊಸರಿನ ರೇಟು ಕೂಡ 4 ರೂಪಾಯಿ ಏರಿಕೆ ಆಗಿದೆ. ಅದರ ಜೊತೆಗೆ ಮಜ್ಜಿಗೆ 9 ರೂಪಾಯಿ ಇದ್ದಿದ್ದು ಅಂದರೆ 1/4 ಲೀಟ್ರಿಗೆ ಹಾಗೆ ಅದು 10 ರೂಪಾಯಿ ಆಗಿದೆ. ಸೊ ಟೋಲ್ ಶುಲ್ಕ ಕೂಡ 5% ಜಾಸ್ತಿ ಮಾಡಿದ್ದಾರೆ. 3ರಿಂದ 5% ಟೋಲ್ ಶುಲ್ಕ ಜಾಸ್ತಿ ಆಗಿದೆ. ಸೊ ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ಅದರ ಜೊತೆಗೆ 12 ಲಕ್ಷದವರೆಗೆ ಆದಾಯ ತೆರಿಗೆ ಇಲ್ಲ, ಅದು ಆಲ್ರೆಡಿ ಹೇಳಿರ್ತಕ್ಕಂಥದ್ದೇ. ಬಳಕೆಯಾಗದ UPI ID ಸ್ತಬ್ಬ ಆಗುತ್ತಂತೆ. ಯಾವುದಾದ್ರು ನಿಮ್ಮ ಗೂಗಲ್ ಪೇ, ಫೋನ್ಪೇ ನೀವೇನಾದ್ರು ಲಾಂಗ್ ಟರ್ಮಿಂದ ಯೂಸ್ ಮಾಡಿಲ್ಲ ಅಂದರೆ ಅದು ಸ್ಟಾಪ್ ಮಾಡ್ತಾರಂತೆ. ವಿದ್ಯುತ್ ದರ ಗೊತ್ತಿಲ್ಲದೇ 26 ಪೈಸೆ ಏರಿಕೆ ಮಾಡಿದಾರಂತೆ. ಸೊ ಸ್ವಲ್ಪ ನೋಡ್ಕೊಂಡು ವಿದ್ಯುತ್ ಬಳಸ್ರಪ್ಪ. ಫ್ಯಾನು ಬಿಸಿಲಿದೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಬಳಸ್ಬಿಟ್ರೆ ಬಿಲ್ ಡಬಲ್ ಬಂದ್ಬಿಡುತ್ತೆ, ಹುಷಾರು. ಓಕೆ, ವಾಣಿಜ್ಯ ಮಳಿಗೆಗಳಿಗೆ ಯೂನಿಟ್ 64 ಪೈಸೆಯಿಂದ ₹1.75 ಆಲ್ಮೋಸ್ಟ್ ಡಬಲ್ ಆಗ್ತಾಯಿದೆ. ಸೊ ಹುಷಾರಾಗಿರಿ. ಆಮೇಲೆ ಕಾರು, ವಾಣಿಜ್ಯ ವಾಹನಗಳು ದುಬಾರಿ ಆಗಿದೆಂತೆ. ಸೊ ಇದು ಕೂಡ ಒಂದು ಕಡೆಯಿಂದ ಹೊಡೆತ. ಅದ್ರ ಜೊತೆಗೆ 5% ತೆರಿಗೆ ಕೂಡ ಹೆಚ್ಚಿಗೆ ಮಾಡಿದಾರಂತೆ. ಆಮೇಲೆ ವಿಶೇಷವಾಗಿ ಏಕೀಕೃತ ಪೆನ್ಷನ್ ಕೂಡ ಜಾರಿ ಆಗ್ತಾ ಇದೆ. TDS ಮಿತಿ ಹೆಚ್ಚಳ. ಅದ್ರ ಜೊತೆಗೆ ಡೀಸೆಲ್ ಏನು 2 ರೂಪಾಯಿ ಜಾಸ್ತಿ ಆಗಿದೆ ಅಂತ ಹೇಳಿದಾರೆ ರೀ. ಡೀಸೆಲ್ಲು ಯಾರಾದರೂ ಫಿಲ್ ಮಾಡಿಸ್ತೀರಿ ಅಂದರೆ ಒಂಚೂರು ನಮ್ಗೆ ಕ್ಲಿಯರ್ ಮಾಡಿ ಹೇಳಿ, ಹೌದಾ ಜಾಸ್ತಿ ಆಗಿದೆಯಾ ಇಲ್ವಾ ಅಂಥೇಳಿ. ಅದೇ ರೀತಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಅದಕ್ಕೆ ಅಪ್ಲೈ ಮಾಡ್ಕೊಳ್ಳಿಪ್ಪ. ಅದರ ಜೊತೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರ ಹೇಳಬೇಕು. ಸೊ ಒಂದು ದಿವಸ ನಮ್ಮ ವಿಂಗ್ ಕಮಾಂಡರ್ ಅವರು ಯಾರು ಅಭಿನಂದನ್ ಅವರು ಪಾಕಿಸ್ತಾನದಲ್ಲಿದ್ದಕ್ಕೆ ನಮ್ಮ ದೇಶನೇ ಬೊಬ್ಬಡ ಹೊಡೆದ್ಬಿಟ್ವಿ. ಆದರೆ ಇಲ್ಲಿ ಒಂದು 3 ಜನ ಫೈಟರ್ಗಳು ಹೆಚ್ಚು ಕಡಿಮೆ 1 ವರ್ಷ ಆ ಪಾಕಿಸ್ತಾನದಲ್ಲಿ ಸೆರೆವಾಸ ಅನುಭವಿಸಿ ಹೊರಗಡೆ ಬಂದಿದ್ದಾರೆ. ಸೊ ಆ ಎಲ್ಲ ಅಧಿಕಾರಿಗಳ ವರ್ಗದವರಿಗೆ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳೋಣ, ಅವರ ಸಾಹಸಕ್ಕೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಸೊ ಇನ್ನಷ್ಟು ವಿಚಾರಗಳನ್ನು ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಸೊ ಡೀಸೆಲ್ ಬೆಲೆ ನಾನು ಆಗಲೇ ಹೇಳಿದೆ 2 ರೂಪಾಯಿ ಜಾಸ್ತಿ ಆಗಿದೆ ಅಂತೆ. ಸೊ ಯುವ ಜನರಿಗೆ ಕೌಶಲ್ಯ ತರಬೇತಿ ಮತ್ತು ಉದ್ಯೋಗ ಒದಗಿಸುವ ಹೊಂದಿರತಕ್ಕಂಥ ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಯೋಜನೆಗೆ ಏಪ್ರಿಲ್ 15 ಕೊನೆ ದಿನಾಂಕ ಅಂತೆ. 350ಕ್ಕಿಂತ ಹೆಚ್ಚು ಕಂಪನಿಗಳು ಭಾಗವಹಿಸ್ತಾ ಇದ್ದಾವೆ. 1.5 ಲಕ್ಷ ಜನರಿಗೆ ಕೆಲಸವನ್ನು ಕೊಡ್ತಕ್ಕಂಥ ಯೋಜನೆ ಇದಾಗಿದೆ ಅಂತೆ. ಸೊ ಟ್ರೈನಿಂಗ್ ಜೊತೆಗೆ 6ರಿಂದ 8 ಸಾವಿರ ರೂಪಾಯಿವರೆಗೂ ಸ್ಟೈಫಂಡ್ ಕೂಡ ಕೊಡ್ತಾರಂತೆ. ಸೊ ದಯವಿಟ್ಟು ಅಪ್ಲೈ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಭಾರತದ ಪಾಲಿಗೆ ಏಪ್ರಿಲ್ 2 ಅಂದರೆ ಇವತ್ತು ಲೋಕಸಭೆಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಮಸೂದೆ ಮಂಡನೆ ಆಗ್ತಾಯಿದೆ. ಅದು ಏನು ಅಂದರೆ ಕರ್ನಾಟಕನೇ ಒಕ್ಕಲರಿಂದ ಖಂಡಿಸಿರ್ತಕ್ಕಂಥ ವಕ್ಫ್ ಮಸೂದೆಗೆ, ಇದು ಬರೀ ಕರ್ನಾಟಕದಷ್ಟೇ ಸಮಸ್ಯೆ ಅಲ್ಲ, ಇಡೀ ಭಾರತದ ಸಮಸ್ಯೆ ಆಗಿತ್ತು. ಅದಕ್ಕೆ ತಿದ್ದುಪಡಿ ತರ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರಂತೆ. ಕ್ರೈಸ್ತ ಮಿಷನರಿಗಳು ಕೂಡ ಇದಕ್ಕೆ ಬೆಂಬಲವನ್ನು ನೀಡಿದಾರಂತೆ. ಕೆಲವೊಂದು ಮುಸ್ಲಿಂ ಸಂಘಟನೆಗಳು ಕೂಡ ಮಾಡಿ ಅಂಥೇಳಿ ಬೆಂಬಲವನ್ನು ಕೊಟ್ಟಿದ್ದಾರಂತೆ. ಸೊ ಕಾದು ನೋಡಬೇಕು ಇವತ್ತು ಯಾವ ರೀತಿಯ ಒಂದು ಮೂಮೆಂಟ್ ಆಗತ್ತೆ ಅಂಥೇಳಿ. ಬಿಕಾಸ್ ಇವ್ರ ಹತ್ರನೇ ಸಂಪೂರ್ಣವಾಗಿ ಬೆಂಬಲ ಇರೋದ್ರಿಂದ ಇದನ್ನು ಹೇಗೆ ಬೇಕಿದ್ದರೂ ಅವರು ಸುಲಭವಾಗಿ ಪಾಸ್ ಮಾಡಿಬಿಡ್ತಾರೆ ಅಂತಕ್ಕಂಥ ನಿರೀಕ್ಷೆ ನಂದು. ಸೊ ನೋಡಬೇಕು, ಮಿತ್ರ ಪಕ್ಷಗಳೆಲ್ಲ ಒಂದಷ್ಟು ಬೊಬ್ಬೆ ಹೊಡೆದ್ಬಿಟ್ಟು ಅದನ್ನು ಏನು ಮಾಡ್ತಾರೆ ಅಂಥೇಳಿ. ಎಸ್, ವೀಲಿಂಗಿಂದ ಎಷ್ಟು ಸಮಸ್ಯೆ ಆಗ್ತಾಯಿದೆ ಅಂತಕ್ಕಂಥದ್ದು ನಾವು ಈ ಹಿಂದೆನೂ ಕೂಡ ತಿಳಿಸಿದ್ದೆ. ಸೊ ಅವರಿಗೆ ಕಠಿಣವಾಗಿ ಶಿಕ್ಷೆ ಆಗಬೇಕು ಅಂತ ಕೂಡ ಹೇಳಿದ್ದೆ. ಬಹುಶಃ ನಮ್ಮ ಒಂದು V1 ವಾಹಿನಿಯ ಕರೆಯನ್ನು ಪೊಲೀಸರು ಕೇಳಿಸ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಹೆಚ್ಚು ಕಡಿಮೆ 398 ಕೇಸನ್ನು ಹಾಕಿ 324 ಪುಂಡರನ್ನು ಬಂಧಿಸಿದಾರಂತೆ. ಸೊ ದಯವಿಟ್ಟು 1 ವರ್ಷ ಒಳಗಡೆ ಕೂರಿಸಿ ಸರ್. ಕಷ್ಟ ಕೆಲಸಗಳನ್ನು ಕೊಡಿ. ಇನ್ನೊಂದ್ಸರಿ ಜೀವನದಲ್ಲಿ ಯಾವತ್ತೂ ವೀಲಿಂಗ್ ಮಾಡೋಕ್ಕೆ ಹೋಗಲ್ಲ ಇವರು ವೀಲಿಂಗ್ ಮಾಡಿ ಬಿದ್ದು ಸಾಯೋದ್ರ ಜೊತೆಗೆ ಪಾಪ ಸಾರ್ವಜನಿಕರು, ವಯಸ್ಸಾದವರು ಬೆಳಗ್ಗೆ ಸಾಯಂಕಾಲ ವಾಕಿಂಗ್ ಮಾಡೋರಿಗೆಲ್ಲ ತೊಂದರೆ ಕೊಟ್ಕೊಂಡು ಅವರು ಎಷ್ಟೋ ಜನರ ಜೀವ ಹಾನಿ ಮಾಡಿದ್ದಾರೆ. ಹಾಗಾಗಿ ಕಠಿಣ ಶಿಕ್ಷೆ ಕೊಡಿ ಇವರಿಗೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಏಪ್ರಿಲ್ 11ಕ್ಕೆ ದ್ವಿತೀಯ PUC ರಿಸಲ್ಟ್ ಬರುತ್ತೆ ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ ಅಂತೆ. ಸೊ ಈಗಾಗಲೇ ಪರೀಕ್ಷೆ ಬರೆದು ಆತಂಕದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮೆಂಟಲಿ ಪ್ರಿಪೇರ್ ಆಗಿ ಅಥವಾ ಏನಾದ್ರು ರೀಕ್ಯಾಲ್ಕುಲೇಷನ್ ಇದ್ದರೆ ಏನಾದರೂ ಮಾಡ್ಕೊಳಂಗಿದ್ರೆ ಮಾಡ್ಕೊಳ್ಳಿ, ಹೇಗೆ ಫಲಿತಾಂಶ ಬರ್ಬೋದು ಅಂಥೇಳಿ. ಸೊ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಏಪ್ರಿಲ್ 11ಕ್ಕೆ ದ್ವಿತೀಯ PUC ಫಲಿತಾಂಶ ಬರುತ್ತಂತೆ. ಸೊ ಬರಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಒಂದು ವೇಳೆ ಏನಾದರೂ ನಿಮ್ಮ ನಿರೀಕ್ಷೆಯಷ್ಟು ಅಂಕ ಬಂದಿಲ್ಲ ಅಂದರೆ ಏನೋ ಬ್ಯಾಡ್ ಲಕ್ಕಿಂದ ಫೇಲ್ ಆಗಿದ್ದರೂ ಕೂಡ ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ. ಸಪ್ಲಿಮೆಂಟ್ರಿ ಎಕ್ಸಾಮ್ ವಿತಿನ್ 2 to 3 ಮಂತ್ಸಲ್ಲೇ ಮತ್ತೆ ಕಾಲ್ ಮಾಡ್ತಾರೆ, ಬರೀರಿ, ಪಾಸ್ ಆಗ್ರಿ. ಒಂದು ತಮಾಷೆಯಾಗಿ ಹೇಳ್ತಾ ಇದ್ದರು,
ಏನೋ ಯಾರೆಲ್ಲ ಸೂಸೈಡ್ ಮಾಡ್ಕೊಂಡ್ಬಿಡ್ತೀರಿ, ಅವರು ಹುಷಾರು ಮತ್ತು LKGಯಿಂದ ಬಂದು ಹುಟ್ಟಿ ಬರೀಬೇಕಾಗತ್ತೆ ಅಂತೇಳಿ. ಆ ತಮಾಷೆ ಆದರೂ ಕೂಡ ನಿಜಾನೇ. ಸೊ ದಯವಿಟ್ಟು ಅಂಥ ಹುಚ್ಚುತನದ ಹುಂಬತನದ ಕೆಲಸಕ್ಕೆ ಯಾರೂ ಕೈ ಹಾಕಬೇಡಿ. ಏಕೆಂದರೆ 20 ವರ್ಷ ಹತ್ತತ್ರ ಇರ್ತೀರಿ, ದ್ವಿತೀಯ PUC 21 ವರ್ಷ ಇರ್ತೀರಿ ಹೆಚ್ಚು ಕಡಿಮೆ. ಸೊ 21 ವರ್ಷದವರೆಗೂ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಕಷ್ಟಪಟ್ಟು ಸಾಕಿ ಬೆಳೆಸೋದಕ್ಕೆ ಕೋಟ್ಯಾಂತರ ರೂಪಾಯಿ ನಿಮ್ಗೆ ಗೊತ್ತಿಲ್ಲದೆ ಖರ್ಚಾಗೋಗಿರುತ್ತೆ. ಅದ್ರ ಮಧ್ಯೆ ನೀವು ಹೀಗೆ ಆತ್ಮಹತ್ಯೆ ಮಾಡ್ಕೊಂಡು ಹೊರಟೋಗ್ಬಿಟ್ರೆ ಅವ್ರ ಲಾಸನ್ನು ತುಂಬಿಕೊಡೋರು ಯಾರು? ಅವ್ರ ಕಷ್ಟ ನಷ್ಟ ಕೇಳೋರು ಯಾರು ಅಲ್ವಾ? ಸೊ ಬರೀ ಕಷ್ಟ ನಷ್ಟದ ಪ್ರಶ್ನೆ ಅಲ್ಲ, ನೀವಿಲ್ಲದೆ ಅವ್ರಿಗೆ ಎಷ್ಟು ಅನಾಥರಾಗ್ತಾರೆ ಅಂತ ಒಮ್ಮೆ ಯೋಚನೆ ಮಾಡಿ, ಆಯಿತಾ? ಸೊ ದಯವಿಟ್ಟು ಅಂಥ ಹುಚ್ಚುತನದ ಹುಂಬತನದ ಕೆಲಸಕ್ಕೆ ಯಾರೂ ಕೈ ಹಾಕಬೇಡಿ. ಒಂದು ವೇಳೆ 1-2 ಸಬ್ಜೆಕ್ಟ್ ಹೋಗುತ್ತೆ, ಯಾರ್ದು ಹೋಗಲ್ಲ ಹೇಳಿ? ಅಂತ ಸಚಿನ್ ತೆಂಡೂಲ್ಕರೇ ಫೇಲ್ ಆಗಿದ್ದಾರೆ ಅಲ್ವಾ? ಸೊ ಎಂತೆಂಥ ದೊಡ್ಡವರೇ ಫೇಲ್ ಆಗಿದ್ದಾರೆ. ಯಾಕ್ರಿ ತಲೆ ಕೆಡಿಸ್ಕೋತೀರಾ? ಇನ್ನೊಂದು ಸರಿ ಸಪ್ಲಿಮೆಂಟ್ರಿ ಬರೀರಿ, ಪಾಸ್ ಮಾಡ್ಕೊಳ್ಳಿ ಅಷ್ಟೇ. ಯಾರಿಗೂ ಹೇಳಕ್ಕೆ ಹೋಗಬೇಡಿ, ಏನಾಗಲ್ಲ. ಓಕೆ, 1ನೇ ತರಗತಿ ದಾಖಲಾತಿಗೆ 6 ವರ್ಷ ಕಡ್ಡಾಯ ಆಗಿರಬೇಕಂತೆ. ಸೊ ಯಾರಾದರೂ ಈ ಹೊಸದಾಗಿ ಸೇರಿಸೋರು ಇದನ್ನು ನೋಡ್ಕೊಳ್ಳಿ. ಅದರ ಜೊತೆಗೆ 13 ಜಿಲ್ಲೆಗಳಲ್ಲಿ ಮುಂದಿನ 4 ದಿನ ಯೆಲ್ಲೋ ಅಲರ್ಟ್ ಇದೆ ಅಂತೆ. ಯಪ್ಪ, ಈ ರೇಂಜಿಗೆ ಮಳೆ ಬರುತ್ತಾ? ತುಂಬ ಸಂತೋಷ, ಒಳ್ಳೆಯದಾಗಲಿ, ಬರಲಿ. ಟ್ರಂಪು ಟ್ಯಾಕ್ಸ್ ಜಾಸ್ತಿ ಮಾಡೋದರಿಂದ ಭಾರತ ಸೇರಿದಂತೆ ಹಲವು ದೇಶಗಳಿಗೆ ಭಾರಿ ಹೊಡೆತ ಬೀಳ್ತಾ ಇದೆ ಅಂತೆ. ಆಫ್ಕೋರ್ಸ್ ಬಹುಶಃ ಈ ರೇಟ್ ಎಲ್ಲ ಜಾಸ್ತಿ ಆಗ್ತಿರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಇದಕ್ಕೆ ಟ್ರಂಪ್ ಅವರೇ ಕಾರಣ ಅಂತ ಅನಿಸುತ್ತೆ. ಏನೇ ನೋಡೋಣ ಮುಂದೆ ಯಾವ ರೀತಿಯಲ್ಲಿ ಇದು ಹೊಡೆತ ಕೊಡುತ್ತೆ ಗೊತ್ತಿಲ್ಲ. ಅದರ ಜೊತೆಗೆ ವಾಣಿಜ್ಯ LPG ದರನೂ ಕೂಡ ಕೇಂದ್ರ ಸರ್ಕಾರದಿಂದ ನಿಧಾನಕ್ಕೆ ಜಾಸ್ತಿ ಮಾಡಿದ್ದಾರೆ. ಎಷ್ಟು ಅಂದರೆ 41 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇಲ್ಲಿ ಏನೇನು ನೋಡಬೇಕು ಗೊತ್ತಾಗ್ತಾ ಇಲ್ಲ, ಎಲ್ಲವೂ ಒಂದು ಕಡೆಯಿಂದ ಜಾಸ್ತಿ ಆಗ್ತಾನೇ ಇದ್ದಾವೆ. ಅದೇ ರೀತಿ ದೀಪಾವಳಿ ಬಂತು ಅಂತ ಪಟಾಕಿ ತಯಾರಿಸೋಕೆ ಹೋಗ್ಬಿಟ್ಟು 18 ಜನ ಗುಜರಾತ್ನಲ್ಲಿ ಒಟ್ಟಿಗೆ ಸತ್ತೋಗ್ಬಿಟ್ಟಿದ್ದಾರೆ. ಸೊ ವೆರಿ ಸ್ಯಾಡ್. ಪಟಾಕಿನ ತಯಾರಿಸೋದು ನಿಲ್ಲಿಸ್ರಿ ಅಂತ ನಾವು ಕೇಳ್ಕೊಳ್ತೀವಿ. ಒಂದು ಕಡೆಗೆ ಈ ಥರ ಘಟನೆಗಳು ನಡೀತಾ ಇದ್ದಾವೆ. ಇದಿಷ್ಟು ಇವತ್ತಿನ ಒಂದು ವಿಚಾರವನ್ನು ಹೇಳಬೇಕಿತ್ತು, ಹೇಳಿದ್ದೀನಿ. ಮತ್ತು ಎಂದಿನಂತೆ ನಾಳೆ ಬೆಳಗ್ಗೆ 10:30ರಿಂದ 11:30 ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮ ಮನೆಗಳಿಗೆ ಬರ್ತೀನಿ. ಸೊ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ರಂಜನೆಯನ್ನು ಪಡ್ಕೊಂಡಿದ್ದೀರಿ ಅಂತ ನಿರೀಕ್ಷೆ ಮಾಡ್ತೀನಿ. ಸೊ ಕಾರ್ಯಕ್ರಮ ಇನ್ನು ಹೇಗೆ ಬಂದರೆ ಚೆನ್ನಾಗಿರುತ್ತೆ, ಇನ್ನು ಹೇಗೆ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂತ ನಮಗೆ ಯೂಟ್ಯೂಬಲ್ಲಿ ನೀವು ಬರೆದು ಕಳಿಸ್ಲಿಕ್ಕೆ ಸಾಧ್ಯ ಇದೆ. ಸೊ ಕೊನೆಯದಾಗಿ ಒಂದು ಕರೆ ಬರ್ತಾ ಇದೆ, ಅವ್ರಿಗೆ ಬೇಜಾರು ಮಾಡೋದು ಬೇಡ, ಮಾತಾಡ್ಬೇಡ. ನಮಸ್ತೆ ದಾವಣಗೆರೆ. ನಮಸ್ತೆ ಟಿ ವಿಯಲ್ಲಿ ಮ್ಯೂಟ್ ಮಾಡಿ ಬೇಗ. ಹೇಳಿ ತಮ್ಮ ಹೆಸರು? ನಾವು ಚೆಂಗಿರಿ ಸೈಡ್ ಹಾಂ ಅಂತ ಹಳ್ಳಿ ಸರ್ ನಮ್ದು. ಯಾವ ಹಳ್ಳಿ? ಹೊದಿಗೆರೆ ಅಂತ ಶಿವಾಜಿ ಸಮಾಧಿ ಇದೆ ಅಲ್ವಾ? ಗೊತ್ತು. ಹಾಂ, ಊರಲ್ಲಿ ಸರ್ ನಾವು. ತುಂಬ ಸಂತೋಷ ಅಮ್ಮ. ಅದರದ್ದು ಒಂದು ವಿಡಿಯೋ ಮಾಡಿಬಿಟ್ಟು ಕಳಿಸಿಮ್ಮ ನಮಗೆ ಪುಟ್ಟದಾಗಿ, 1 ನಿಮಿಷದ್ದು. ಏನ್ ಸರ್? ಆ ಸಮಾಧಿದು ವಿಡಿಯೋ ಮಾಡಿಬಿಟ್ಟು ನಮ್ಗೆ ಒಂದ್ಸರಿ ಕಳಿಸ್ಕೊಡಿ ಅಂದೆ. ಹಾಂ ಸರ್, ಕಳಿಸ್ಕೊಡ್ತೀನಿ. ಒಂದೇ ಒಂದು ನಿಮಿಷ ಅದು ವಿಡಿಯೋ ಮಾಡಿಬಿಟ್ಟು ಕಳಿಸಿ ನಮಗೆ. ಸೊ ತುಂಬ ಜನ ಅದನ್ನ ನೋಡಿಲ್ಲ, ಯಾರ್ಯಾರೆಲ್ಲ ಹೋಗಿ ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ ನೋಡ್ಲಿ, ಆಯ್ತಾ? ಓಕೆ, ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ನೋಡ್ತೀನಿ ಸರ್ ನಿಮ್ಮ ಕಾರ್ಯಕ್ರಮನ. ಥ್ಯಾಂಕ್ ಯು ಮಾ. ಹಂಗಾಗಿ ಇವತ್ತು ಕಾಲ್ ಮಾಡಿದ್ದು, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಸೊ ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದ್ಯಾ? ಇಲ್ಲ ಸರ್ ಏನು ಇಲ್ಲ, ಸುಮ್ಮನೆ ಹಿಂಗೆ ಮಾತಾಡೋಣ ನಿಮಗೆ ಅಂತ ಫೋನ್ ಕಾಲ್ ಮಾಡಿದ್ವಿ ಸರ್. ಥ್ಯಾಂಕ್ ಯು ಮಾ. ಸೊ ತಮಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ನಿಮಗೂ ಸಹ ಯುಗಾದಿ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಸೊ ಹೊಸ ವರ್ಷ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ? ಏನಾದ್ರು ವಿಶೇಷಗಳಿದೆಯಾ ನಿಮ್ಮ ಕಡೆ? ಇಲ್ಲ ಸರ್. ಓಕೆ, ಸೊ ಒಳ್ಳೆಯದಾಗಲಿ. ಯುಗಾದಿಯ ಏನು ವಿಶ್ವಾಸ ಸಂವತ್ಸರ ಇದೆ, ನಿಮ್ಮೆಲ್ರಿಗೂ ಒಳ್ಳೆಯದನ್ನೇ ಮಾಡಲಿ. ಎಲ್ಲ ಕಡೆ ಮಳೆ ಬೆಳೆ ಚೆನ್ನಾಗಾಗಲಿ. ಹಿಂಗೆ ಎಲ್ಲರೂ ನಗ್ನಗ್ತಾ ಖುಷಿಯಾಗಿರೋಣ ಅಲ್ವಾ? ಓಕೆ, ತುಂಬ ಖುಷಿ ಆಯಿತು ಮಾ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ ಮಾ, ಒಳ್ಳೆಯದಾಗಲಿ. ಓಕೆ ಮಾ, ನಮಸ್ಕಾರ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ನೀವೆಲ್ಲರೂ ಕೂಡ ಎಂಜಾಯ್ ಮಾಡಿದ್ದೀರಿ ಅಂತ ಅಂದ್ಕೊಳ್ತಿದ್ದೀನಿ. ಸೊ ಈ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ವಿರಾಮ ಹಾಡ್ತಾಯಿದ್ದೀನಿ. ಮತ್ತು ನಾಳೆ ಬೆಳಗ್ಗೆ ಮೀಟ್ ಮಾಡ್ತೀನಿ, ಬೆಳಗ್ಗೆ 10:30ರಿಂದ 11:00. ಅಲ್ಲಿವರೆಗೂ ವಿಮಾನ ವಾಹಿನಿಯ ಎಲ್ಲ ಕಾರ್ಯಕ್ರಮಗಳನ್ನ ನೋಡ್ತಾ ಇರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತೀನಿ. ಸೊ ಟೇಕ್ ಕೇರ್. ತುಂಬ ಬಿಸಿಲಿದೆ, ಸೊ ಸಾಧ್ಯವಾದಷ್ಟು ನೀರನ್ನು ಕುಡೀರಿ. ಆದರೆ ಯಾವುದೇ ಕಾರಣಕ್ಕೂ ತಣ್ಣೀರನ್ನು, ತುಂಬ ಐಸ್ ವಾಟರ್ನ, ಫ್ರಿಜ್ ವಾಟರ್ನ, ಐಸ್ ಕ್ರೀಮ್ಗಳನ್ನ ತಿನ್ನಬೇಡಿ. ಅದರ ಜೊತೆಗೆ ಈ ಸಾಫ್ಟ್ ಡ್ರಿಂಕ್ಸ್ಗಳನ್ನಂತೂ ದಯವಿಟ್ಟು ಕುಡಿಬೇಡಿ. ಹಾರ್ಟ್ ಮೇಲೆ ತುಂಬಾ ಒತ್ತಡ ಬೀಳುತ್ತೆ. ಸೊ ಯಾವುದನ್ನೇ ನೀವು ಕುಡಿಬೇಕಂತಿದ್ರೂ ಕೂಡ ಅದು ನಾರ್ಮಲ್ ಟೆಂಪ್ರೇಚರಿಗೆ ಬಂದ ಮೇಲೆ ಕುಡೀರಿ. ಸೊ ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲಿದೆ, ಸೆಕೆ ಇದೆ ಅಂತ ಹೇಳ್ಬಿಟ್ಟು ತಣ್ಣನ ಮಜ್ಜಿಗೆ ತೊಗೊಂಡು ಕುಡಿದ್ಬಿಡೋದು, ಲಸ್ಸಿ ತೊಗೊಂಡು ಕುಡಿಯೋದು, ಈ ಕೋಕೋ-ಕೋಲಾ ಏನೋ ಬೇರೆ ಬರುತ್ತಲ್ವ, ಥಮ್ಸ್ ಅಪ್ ಆಗಿರ್ಬೋದು, ಇವನ್ನೆಲ್ಲ ಕುಡಿಯೋದಕ್ಕೆ ಹೋಗಬೇಡಿ ಅಂತ ನಾನು ದಯವಿಟ್ಟು ಎಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ. ಇವೆಲ್ಲರಲ್ಲೂ ಕೂಡ ಅತಿ ಹೆಚ್ಚಾಗಿರ್ತಕ್ಕಂಥ ಶುಗರ್ ಇರೋದ್ರಿಂದ ಹಾರ್ಟ್ ಮೇಲೆ ಸಾಕಷ್ಟು ಒತ್ತಡ ಬೀಳುತ್ತೆ. ಅದ್ರ ಜೊತೆಗೆ ಬ್ರೈನ್ ಮೇಲೂ ಕೂಡ ಸಾಕಷ್ಟು ಒತ್ತಡ ಬೀಳುತ್ತೆ.
ಸೊ ಹಾಗಾಗಿ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ. ಸೊ ದಯವಿಟ್ಟು ಎಚ್ಚರಿಕೆಯಿಂದ ವರ್ತಿಸಿ ಅಂತ ಕೇಳ್ಕೊಳ್ತೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ಆರೋಗ್ಯನೂ ತುಂಬ ಇಂಪಾರ್ಟೆಂಟ್ ಅಂತ ಕೇಳ್ಕೊಳ್ತಾ ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಮಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ಶುಭಮಸ್ತು.